ಈಗೇನ್ ಮಾಡೋದು? ನಾವು 30 ಕೋಟಿ ಕೊಡದೇ ಇದ್ರೆ ನಮ್ಮ ಜೀವ ತೆಗೆಕ್ಕೂ ಹೆಸಲ್ಲ. ಅದಕ್ಕೆ ನಾನು ಬಿಡಲ್ಲ. ನಮ್ಮ ಮಕ್ಕಳಪ್ಪ ನೀವು. ನನಗೆ ಅವಿಗೆ ಮಕ್ಳಿಲ್ದೇ ಇರ್ಬೋದು, ಆದ್ರೆ ನಿಮ್ಮನ್ನೇ ಮಕ್ಳ ತರ ನೋಡ್ಕೊಂಡಿದೀವಿ. ನಿಮ್ಗೇನಾದ್ರೂ ಆಗೋಗ್ ಬಿಟ್ಬಿಡ್ತೀವಾ? ಅತ್ತೆ, ನಿಮಗೆ ವಿಷಯ ಎಲ್ಲ ಗೊತ್ತಾಯ್ತು. ಅದಕ್ಕೆ ಓಡೋಡ್ ಬಂದೆ. ನನ್ಗೆಷ್ಟು ನೋವಾಗ್ತಿದೆ ಗೊತ್ತಾ? ಅಲ್ಲ, ಇಷ್ಟೆಲ್ಲ ನಡೆದಿದೆ, ಒಂದೇ ಒಂದ್ ಮಾತು ಹೇಳಿಲ್ವಲ್ಲ ನೀವು? ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಜೀವ ಬೇಕಾದ್ರೂ ಕೊಡ್ತೀನಿ. ಇದನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅತ್ತೆ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟ್ ಸಾಕು ನಮ್ಗೆ. ಇನ್ನೇನು ಬೇಡ ಅತ್ತೆ. ಬರೀ ಬಾಯಿ ಮಾತಲ್ಲಿ ಹೇಳ್ತಿಲ್ಲ, ನಾನು ಅಂತರಾಳದಿಂದ ಹೇಳ್ತಾ ಇದ್ದೀನಿ. ಈಗೇನು ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ಎಷ್ಟು ದುಡ್ಡು ಕೊಡ್ಬೇಕಂತೆ? 30 ಕೋಟಿ ಅಂತ್ರಮ್ಮ. $30 ಕೋಟಿನಾ? ಅಯ್ಯೋ ದೇವ್ರೆ, ನನ್ನ ಹತ್ರ ಏನಾದ್ರೂ ಅಷ್ಟೊಂದು ದುಡ್ಡಿದ್ದಿದ್ರೆ ನಾನು ಈಗ್ಲೇ ಆ ರೌಡಿನ ಕರೆದು ಅವ್ನ್ ಮುಖದ ಮೇಲೆ ಅವ್ನ್ ದುಡ್ಡನ್ನ ಬಿಸಾಕ್ತಿದ್ದೆ. ಆದ್ರೆ ಏನ್ ಮಾಡ್ಲಿ? ಹಾ, ಅಭಿಗ್ ಹೇಳ್ತೀನಿ. ಬೇಡ. ನೀವು ಯಾವುದೇ ಕಾರಣಕ್ಕೂ ಈ ಪಾಪಿಗಳ ಪರ ವಹಿಸ್ಕೊಂಡು ಏಜೆ ಹತ್ರ ಮಾತಾಡ್ಬೇಡಿ. ನೀವ್ ಇವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಚ ಹಾಕ್ದಷ್ಟು ಇವ್ರು ಮತ್ತೆ ಮತ್ತೆ ತಪ್ಪನ್ನ ಮಾಡ್ತಾನೆ ಇರ್ತಾರೆ. ಎಷ್ಟ್ ಸಲ ಅಂತ ಇವ್ರ ಪರ ವಹಿಸ್ಕೊಂಡು ಮಾತಾಡ್ತೀರಾ? ಈ ಸಲ ಇವರು ಬುದ್ಧಿ ಕಲೀಲಿ, ಆಮೇಲೆ ತಾನಾಗೆ ಸರಿ ಹೋಗ್ತಾರೆ. ನಿಮಗ್ ಯಾಕಕ್ಕ ನಮ್ಮ ಮೇಲೆ ಇಷ್ಟೊಂದು ದ್ವೇಷ? ದ್ವೇಷನ? ಹಾಗೆ ಅನ್ಕೋ. ಇವರು ನಿಮ್ಗಳ ಪರವಾಗಿ ಮಾತಾಡಬಾರ್ದು. ನೀವುಗಳ ಶಿಕ್ಷೆ ಅನುಭವಿಸ್ಬೇಕು. ಆಗ್ಲೇ ಏಜೆ ಗೊತ್ತಿಲ್ದಂಗೆ ಪ್ರಾರ್ಥನಾನ ಅಂತರ ಅಂತ ಕರ್ಕೊಂಡ್ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದುರ್ಗಾ ಮೇಡಮ್, ಲೀಲಾ ಮೇಡಮ್ನ ಫಾರಿನ್ ಕಳ್ಸೋದ್ರಲ್ಲಿ ನಿಮ್ ಕೈವಾಡಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದನ್ನು ಕೇಳಲೇಬೇಕು. ಮೇಡಮ್, ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ವಿಶ್ವರು. ನೀವು ಬಾಸ್ಗೆ ಗೊತ್ತಿಲ್ದಂಗೆ ಮಾಡ್ತಿರೋ ಕೆಲಸ ನಂಗೆ ಗೊತ್ತಾಗಿದೆ. ಯಾವ ವಿಷಯ? ಏನ್ ವಿಷಯ? ಯಾರು ಹೇಳಿದ್ದು? ಯಾರು ಹೇಳಿಲ್ಲ ಮೇಡಮ್, ಈ ವಿಷಯನ ನಾನೇ ಕಂಡುಹಿಡಿದಿದ್ದೀನಿ. ತಪ್ಪು ಮಾಡಿ ಸುಮ್ಮನೆ ಕೂತವ್ರಿಗೆ ಬೆನ್ನಿಂದ ಏನ್ ನಡೀತಂತ ಗೊತ್ತಾಗಲ್ಲ. ಒಂದ್ ಕಣ್ಣಿಟ್ಟು ಎಲ್ಲಾನು ಹುಡ್ಕೊಂಡು ಹೋದಾಗ ಸತ್ಯಾಂಶ ಏನಂತ ನನ್ಗೆ ಚೆನ್ನಾಗಿ ಗೊತ್ತಾಯ್ತು. ವಿಶ್ವರು, ಅದು ಏನಾಯ್ತು, ಯಾಕಾಯ್ತು ಅಂತ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಬಾಸ್ಗೆ ಹೇಳ್ಬಾರ್ದಂತ ನನ್ನ ಹತ್ರ ಕೇಳ್ಕೊತಿದ್ದೀರಾ? ಹೇಳಿ, ನನ್ಗೆ ಎಷ್ಟು ಕೊಡ್ತೀರಾ? ನನ್ನನ್ನು ಹೇಗೆ ಕೊಂಡ್ಕೋತೀರಾ ಮೇಡಮ್? ವಿಶ್ವರೂಪ್, ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮೇಡಮ್, ನಾನು ಯಾರ ಮಾತು ಕೇಳಲ್ಲ, ಯಾವ ಮಾತು ಕೇಳಲ್ಲ. ಈ ಮನೆಗಾಗ್ತಿರೋ ಅನ್ಯಾಯನ ನಾನು ಬಾಸ್ ಮುಂದೆ ಹೇಳ್ತೀನಿ.
ನಮ್ಮನೆಯಲ್ಲೇ ಕಳ್ತನ ಮಾಡೋ ಪರಿಸ್ಥಿತಿ ಯಾವ ಶತ್ರುಗೂ ಬರಬಾರ್ದು. ನಾನು ಮಾಡ್ತಿರೋದು ತಪ್ಪೆ, ಆದರೆ ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೆ ನಾನು ಈ ತಪ್ಪು ಮಾಡಲೇಬೇಕು. ಈ ಮನೆ ಮರ್ಯಾದೆನೂ ಉಳಿಬೇಕು, ನನ್ನ ಗಂಡನೂ ಆರಾಮಾಗಿರ್ಬೇಕು. ಆದರೂ ನನ್ನಷ್ಟು ಎನಿವೇಸ್ ನಾನು ಕೇಳಿದ ಶೇರ್ನ ಲೀಲಾ ಹತ್ರ ಬರ್ಸ್ಕೊಂಡು ಬಂದು ನನಗೆ ಫೇವರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನೀಗೊಂದು ಕೆಲಸ ಮಾಡಬೇಕು. ಆ ರೌಡಿಗೆ ಎಷ್ಟು ದುಡ್ಡು ಸೇರಬೇಕೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದರಲ್ಲಿ ನೀನು ಸ್ವಲ್ಪ ಟಿಪ್ಸ್ ಅಂತ ಇಟ್ಕೋ. ಅಯ್ಯೋ ಛೇ, ರಾಂಗ್ ವರ್ಡ್ ಯೂಸ್ ಮಾಡಿದೆ. ಭಿಕ್ಷೆ. ಮಿಕ್ಕಿದ್ ನನಗೆ ಬಂದ್ಬಿಡ್ಬೇಕು, ಒಂದು ಪೈಸಾನು ಮಿಸ್ ಆಗಬಾರ್ದು. ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿರೋದು ದುರ್ಗಾ ಅಲ್ವಾ? ಯಾಕಂದ್ರೆ ಈ ದುರ್ಗಾ ನಾನು ಕೀ ಕೊಟ್ರೆ ತಕ ತಕ ಅಂತ ಆಡೋ ಗೊಂಬೆ. ಹೋಗು ಚಿನ್ನ, ನೀನು ಹೋಗಿ ಮಲ್ಕೊಂಡು ರೆಸ್ಟ್ ಮಾಡು. ನೀನಿದ್ರೆ ನನ್ನ ಕೆಲಸ ಎಲ್ಲ ಸ್ಮೂತಾಗಿ ಆಗುತ್ತೆ. ಬರ್ಲಾ? ಲವ್ ಯು ಡಾ. ಕೆಲವೊಂದು ವಿಷಯದಲ್ಲಿ ನಾವು ಮನೆಯವ್ರು ಮಾತ್ರ ಇರಬೇಕು, ಅದನ್ನ ಕೆಲವರು ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊಳ್ತೀವಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ಹಕ್ಕಾಗ್ಲಿ ಅಧಿಕಾರ ಆಗ್ಲಿ ಇರೋದು ಅಂತರ ಅಕ್ಕಂಗೆ. ನಾನು ಅವರಿಬ್ರ ಮಧ್ಯ ಏನ್ ಮಾಡ್ತಿದ್ದೀನಿ? ನಾನು ಅವರಿಬ್ರ ಮಧ್ಯ ಇರಬಾರ್ದು. 4 ದಿನ ಅವ್ರ ಜೊತೆ ಖುಷಿಯಾಗಿರೋ ಅವಕಾಶ ಸಿಕ್ತಲ್ಲ, ಅದೇ ನನ್ನ ಭಾಗ್ಯ. ಇದನ್ ಮೀರಿ ನಾನು ಆಸೆ ಪಟ್ರೆ ತುಂಬಾ ದೊಡ್ಡ ತಪ್ಪಾಗ್ಬಿಡುತ್ತೆ. ನಾನು ಆ ತಪ್ಪನ ಮಾಡಬಾರ್ದು. ಪರವಾಗಿಲ್ಲ, ನೋವಾಗ್ಲಿ, ಏನಾಗುತ್ತೆ? ಅಂತರ ಅಕ್ಕ ಅವ್ರ ಲೈಫಿಗೆ ಬಂದ್ಮೇಲೂ ನಾನು ಅವ್ರ ಲೈಫಲ್ಲಿ ಇರೋದು ತುಂಬಾ ದೊಡ್ಡ ತಪ್ಪು. ಈ ತಪ್ಪಿಗೆ ಜೀವನ ಪರ್ಯಂತ ಅವರಿಂದ ದೂರ ಉಳ್ಕೊಂಡು ಆ ಶಿಕ್ಷೆನ ನಾನು ಅನುಭವಿಸ್ತೀನಿ. ಅವರಿಬ್ರಿಗೆ ನೋವಾಗಬಾರ್ದು, ಅವರಿಬ್ರು ಖುಷಿಯಾಗಿರ್ಬೇಕು. ಇಷ್ಟು ದಿನ ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ನ ರಿವೈಂಡ್ ಮಾಡ್ಕೊಂಡು ಬದುಕೋದು ನನಗೆ ಕಷ್ಟ ಏನಾಗಲ್ಲ. ಒಂದ್ ವೇಳೆ ನಾನು ಇಲ್ಲಿದ್ರೆ ಪಾಪ ಅವರು ಗಿಲ್ಟಲ್ಲೇ ಬದುಕ್ತಾರೆ. ಅವ್ರ ಮನ್ಸಲ್ಲಿ ಗಿಲ್ಟ್ ಇದ್ರೆ ಅಂತರ ಅಕ್ಕ ಮತ್ತೆ ಅವರು ಒಂದಾಗಕ್ಕಾಗಲ್ಲ. ಇದಕ್ಕೆಲ್ಲ ಒಂದೇ ಒಂದ್ ದಾರಿ. ಅವರಿಬ್ರನ್ನ ಬಿಟ್ಟು ನಾನು ಹೋಗಿ, ನೀವು ನನ್ನ ಲೈಫ್ಗೆ ಗುರು ಆಗಿರೋ ನಿಮ್ಗೆ ಕೆಟ್ಟ ಹೆಸರು ತಂದಂಗಾಗ್ಬಿಡುತ್ತೆ. ಅದಕ್ಕೆ ನಾನು ತಪ್ಪು ಮಾಡಲ್ಲ. ಮಾಡಿರೋ ತಪ್ಪನ್ನ ತಿದ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಲೀಲಾ ಹೇಗಿರ್ತಾಳೆ, ಹೇಗ್ ಬದುಕ್ತಾಳೆ ಅಂತ ನೀವು ಯೋಚನೆ ಮಾಡಬೇಡಿ. ಏನು ಯೋಚನೆ ಮಾಡದೆ ನೆಮ್ಮದಿಯಾಗಿರಿ. ನೀವು ಅಂತರ ಅಕ್ಕನ ಜೊತೆ ಖುಷಿಯಾಗಿರ್ಬೇಕು. ಅದಕ್ಕಿಂತ ದೊಡ್ಡ ಗಿಫ್ಟು ನನ್ಗೇನು ಇಲ್ಲ ರೀ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನೀವಾಗ್ಲಿ ಮನೆ ಜನ ಆಗ್ಲಿ ನನ್ನ ಹುಡ್ಕೊಂಡು ಬರಬೇಡಿ. ನಾನು ಯಾಕೆ ಹೇಳ್ದೆ ಹೋಗ್ತಿದ್ದೀನಿ ಗೊತ್ತಾ? ನನಗೆ
ನಿಮ್ ಮುಂದೆ ಮುಖ ಕೊಟ್ಟು ನಿಂತು ಮಾತಾಡೋ ಧೈರ್ಯ ಇಲ್ಲ ರೀ. ಅಷ್ಟು ಎಮೋಷನಲ್ ಸ್ಟ್ರೆಂತ್ ನನ್ನಲ್ಲಿಲ್ಲ. ನಾನು ನಿಮ್ ಮುಂದೆ ಬಂದ್ಬಿಟ್ರೆ ಕರ್ಗೋಗ್ಬಿಡ್ತೀನಿ. ನಾನು ಮನೆ ಬಿಟ್ಟು ಹೋಗ್ತಿರೋ ನಿರ್ಧಾರನ ನಾನಾಗೆ ತಗೊಂಡಿದ್ದು. ಇದಕ್ಕೆ ಯಾರು ಕಾರಣ ಅಲ್ಲ. ಪ್ಲೀಸ್ ನೀವು ನೊಂದ್ಕೋಬೇಡಿ, ನನ್ನ ಕರೀಲೂಬೇಡಿ. ನಾನು ಖುಷಿಯಿಂದಾನೇ ನಿರ್ಧಾರ ತಗೊಂಡಿದ್ದೀನಿ ರೀ. ನಾನು ಸಾಯೋವರೆಗೂ ಸತ್ತ ಮೇಲೂ ನಿಮ್ಮನ್ನಷ್ಟೇ ಪ್ರೀತಿ ಮಾಡೋದು ರೀ. ನಿಮ್ಮನ್ನ ಪ್ರೀತಿ ಮಾಡೋರಲ್ಲಿ ನಾನು ಒಬ್ಳು. ಇದ್ರಲ್ಲಿ ಸ್ಪೆಷಲ್ ಏನಿದೆ? ಈ ವಿಷಯಕ್ಕೆ ಜಾಸ್ತಿ ಒತ್ತು ಕೊಡೋದು ಬೇಡ. ನಾನು ಹೋಗ್ತೀನಿ ರೀ. ಬಾಯ್. ನಾನ್ ಲೀಲಾ ಎಲ್ಲಿ ಹೋದ್ಲಪ್ಪ ಅಂತ ಗಾಬರಿಯಿಂದ ಹುಡುಕೊಂಡ್ ಬಂದ್ರೆ ನೀ ಏನೇನೋ ಕತೆ ಹೇಳ್ತಾ ಇದೀಯ. ಇಷ್ಟೊತ್ತಾಗ್ಲೇ ಅವಳು ನನಗ್ ತಿಂಡಿನೂ ಕೊಟ್ಟು ಮಾತ್ರೆನೂ ಕೊಟ್ಟು ಹರಟೆ ಕೊಚ್ಕೊಂಡ್ ಕೂತಿರ್ತಿದ್ಲು. ಆದ್ರೆ ಇವತ್ತು ಇಷ್ಟೊತ್ತಾದ್ರೂ ಅವಳು ಪತ್ತೆನೇ ಇಲ್ಲ. ಲೀಲಾತೆ ಬೆಳಗ್ಗೆಯಿಂದನೇ ಕಾಣ್ತಾ ಇಲ್ಲ. ಯೂಶಲಿ ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆ ನನ್ನ ಹತ್ರ ಬಂದು ಕೂತ್ಕೊಂಡು 4 ಜೋಕ್ ಹೇಳಿ ಅವರು ನಕ್ಕು ನನ್ನನ್ನು ನಗ್ಸಿ ಆಮೇಲೆ ನಿಮ್ಮ ಹತ್ರ ಬರ್ತಿದ್ದು. ಅದು ಇವತ್ತಾಗ ಆಗ್ಲೇ ಇಲ್ಲ. ಅದಕ್ಕೆ ಇಡೀ ಮನೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಇಡೀ ಮನೆ ಹುಡುಕಿದ್ರು ಸಿಗ್ಲಿಲ್ವಾ? ಎಲ್ಲಪ್ಪ ಹೋದ್ಲಿ ಹುಡುಗಿ? ಆಮೇಲೆ ಲೀಲಾ ಅಜ್ಜಿ, ನಿಮ್ಗೆ ಶಾಕ್ ಆಗೋದ್ ಬಿಟ್ಟು ಬೇರೆ ಏನು ಗೊತ್ತೇ ಅಲ್ವಾ? ನಾವು ಪಾಸ್ ಆದ್ರೂ ಶಾಕ್ ಆಗ್ತೀರಾ, ಫೇಲ್ ಆದ್ರೂ ಶಾಕ್ ಆಗ್ತೀರಾ. ನೀವು ನಾರ್ಮಲ್ ಆಗಿ ಯಾವಾಗ ಇರ್ತೀರಾ ಅಂತ ಹೇಳಿ. ಏನಮ್ಮ ನೀನು ನನಗೆ ಮೊಮ್ಮಗಳು ಕಾಣ್ತಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ರೆ ನೀನ್ ತಮಾಷೆ ಮಾಡ್ತಿದ್ಯಲ್ಲ. ಅಯ್ಯೋ ಅಜ್ಜಿ, ಯಾಕೆ ಟೆನ್ಷನ್ ಆಗ್ತೀರಾ? ಈ ಮನೆಯಲ್ಲಿ ಮಹಾಲಕ್ಷ್ಮಿ ಕಾಣ್ತಿಲ್ಲ ಅಂತಂದ್ರೆ ಪಕ್ಕ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ ಅರ್ಥ. ಅವರು ಮನೆ ಬಿಟ್ಟು ಶೂಟಿಂಗ್ ಹೋಗೋಕೆ ಜೂಲಿ ಲಕ್ಷ್ಮಿನಾ? ಈ ಮನೆ ಅದೃಷ್ಟ ಲಕ್ಷ್ಮಿ. ಅಯ್ಯೋ ಹೌದಲ್ವಾ? ನಾನು ಅದನ್ನ ಯೋಚನೆನೇ ಮಾಡಿರ್ಲಿಲ್ಲ. ಮಾಡಿರಲ್ಲ, ಹೇಗ್ ಮಾಡಕ್ ಸಾಧ್ಯ? ಯೂಶಲಿ ಎಲ್ಲದಕ್ಕೂ ಶಾಕ್ ರಿಯಾಕ್ಷನ್ ಕೊಡೋರು ಒಳ್ಳೇದನ್ನ ಯೋಚನೆ ಮಾಡಕ್ ಹೇಗ್ ಸಾಧ್ಯ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ ದೇವಸ್ಥಾನದಿಂದ ಬರ್ಬೋದು. ಸರಿಮ್ಮ. ಅಜ್ಜಿ ಅಜ್ಜಿ, ಯಾಕಮ್ಮ ಏನಾಯ್ತು? ಲೀಲಾ ಮೇಡಮ್ ಕಾಣಿಸ್ತಿಲ್ಲ ಅಂತ ಟೆಂಪಲ್ಗೆ ಹೋಗಿರ್ಬೋದು ಅನ್ಕೊಂಡಿದ್ದೆ. ಹಾ ಎಸ್ ಎಸ್ ಎಸ್, ನಾನು ಇದೇ ಪಾಯಿಂಟ್ ನ ಅಜ್ಜಿಗೆ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅಯ್ಯೋ ಮೇಡಮ್, ಆದ್ರೆ ಅವರು ಟೆಂಪಲ್ಗೆ ಹೋಗಿಲ್ವಂತೆ. ಏನು ದೇವಸ್ಥಾನಕ್ಕೂ ಬಂದಿಲ್ವಂತ? ಅಯ್ಯೋ ಭಗವಂತ, ಇದೇನಪ್ಪ ಹೊಸ ಅಗ್ನಿ ಪರೀಕ್ಷೆ. ಎಲ್ಲಿ ಹೋಗಿದ್ಯಮ್ಮ ಲೀಲಾ? ಕಳಿಸ್ಬಿಟ್ಟೆ. ಆ ಲೀಲಾ ಅನ್ನೋ ಪೀಡೆನ ಛೆ 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 ಛೆ, ಅವಳನ್ನ ಪೀಡೆ ಅನ್ಬಾರ್ದು. ಅವಳು ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ನಾನ್ ಗೆಲ್ಲೋಕ್ಕೂ ಮುಂಚೆ ಬಿಟ್ಕೊಡೋರು, ನಾನ್ ಪಡ್ಕೊಳ್ಳೋಕ್ಕೂ ಮುಂಚೆ ಬಿಟ್ಟು ಹೋಗೋರು ನನಗ್ ತುಂಬಾ ಲೈಕ್ ಆಗ್ತಾರೆ. ಅದರಲ್ಲಿ ಈ ಲೀಲಾನು ಒಬ್ಳು. ಆಕ್ಚುಲಿ ಒಳ್ಳೆಯವ್ರನ್ನ ನಮ್ ದಾರಿಗೆ ತರೋದು, ನಮಗ್ ಬೇಕಾಗಿರೋ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಸುಲಭ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಓ ಮೈ ಗಾಡ್, ಎಷ್ಟು ಬೇಗ ಎಮೋಷನಲ್ ಫೂಲ್ಸ್ ಆಗ್ಬಿಡ್ತಾರೆ. ಎನಿವೇಸ್, ಹೋಗಿದ್ದಾಳೆ, ಹೋಗ್ಲಿ. ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಚೆನ್ನಾಗಿರ್ಲಿ. ಆದ್ರೆ ನನ್ನ ಅಭಿಯಿಂದ ದೂರ ಇರ್ಲಿ. ಅದಕ್ಕೆ ಮೊದಲು ನಿಮ್ಗೆ ಹೇಳ್ಬೇಕು ಅಂತ ಓಡ್ ಬಂದ್ವಿ ಅಂತರಮ್ಮ. ಆಯ್ತಪ್ಪ, ಇನ್ಮೇಲಾದ್ರೂ ಹುಷಾರಾಗಿ ವ್ಯವಹಾರ ಮಾಡಿ, ಸರಿನಾ? ಸರಿ ಅಂತರಮ್ಮ. ಸರಿ ಅಂತಮ್ಮ, ನಾವಿನ್ ಬರ್ತೀವಿ. ಪ್ರೇಮ್ ಪ್ರಮೋದ್, ಒಂದ್ ನಿಮಿಷ. ನಾನೊಂದು ಮಾತು ಹೇಳ್ತೀನಿ, ತಪ್ಪಿದ್ರೆ ತಪ್ಪು ಅಂತ ನನ್ನ ಮುಖದ ಮೇಲೆ ಹೇಳ್ಬಿಡಿ. ಅಂತರಮ್ಮ, ಹೀಗೆಲ್ಲ ಹೇಳ್ಬಿಡಿ. ನೀವು ಕಾಲಲ್ಲಿ ತೋರಿಸಿದ್ನ ನಾವು ತಲೆ ಮೇಲೆ ಇಟ್ಕೊಂಡು ಮಾಡ್ತೀವಿ. ಅದೇನು ಹೇಳಿ ಪ್ಲೀಸ್. ಅಷ್ಟು ದೊಡ್ಡ ಮಾತೆಲ್ಲ ಬೇಡಪ್ಪ.
ನೋಡಿ, ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ. ಸಮಸ್ಯೆ ಬಂತು ಅಂತ ಹೆದರ್ಕೊಳ್ಳೋ ಬದಲು ಅದು ಯಾಕೆ ಬಂತು ಅಂತ ಯೋಚನೆ ಮಾಡಬೇಕು. ಅಲ್ಲ, ನಿಮಗೆ 30 ಕೋಟಿನೂ ಕೊಡೋಕ್ಕಾಗದೇ ಇರೋಂಥ ಸಮಸ್ಯೆ ಯಾಕೆ ಬಂತು ಅಂತ ನಿಮ್ಗನ್ಸುತ್ತೆ? ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಅದಕ್ಕೆ. ಅಲ್ಲ ಪ್ರೇಮ್ ಪ್ರಮೋದ್, ಶ್ರೀಮಂತರ ಪಟ್ಟಿಲಿ ನಿಮ್ಮ ಅಪ್ಪನ ಹೆಸರಿದೆ, ಅದನ್ನ ನೀವಿಬ್ರು ಮರ್ತೋದ್ರಾ? ಅದು ನಮ್ಮ ಭಾಗ್ಯ ಅಂತರಮ್ಮ. ಅವರು ಕಷ್ಟಪಟ್ಟು ಈ ಸ್ಥಾನದಲ್ಲಿದ್ದಾರೆ, ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟೊಂದು ಹಣ ಎಲ್ಲಿಂದ ತರ್ಬೇಕು ನಾವು ಹೇಳಿ? ಇಲ್ಲೇ ಸಮಸ್ಯೆ ಶುರುವಾಗಿದ್ದು. ಅಪ್ಪ ನೋಡಿದ್ರೆ 1000 ಕೋಟಿಗೆ ಒಡೆಯ, ನೀವಿಬ್ರು ಮಕ್ಕಳು ಕೇವಲ 30 ಕೋಟಿಗೋಸ್ಕರ ಇನ್ಯಾರ ಕಾಲೋ ಹಿಡಿತೀರಾ ಅಂದ್ರೆ ತಾಯಿ ಆದವಳಿಗೆ ಎಷ್ಟು ಸಂಟಾಗಲ್ಲ. ಅದೇ ನಿಮ್ಮಪ್ಪ ನಿಮ್ಮಿಬ್ರಿಗೆ ನಿಮ್ದೇ ಆದಂತ ಜವಾಬ್ದಾರಿ ವಹಿಸಿದಿದ್ರೆ ಇವತ್ತು ನೀವಿಂಥ ದಿನ ನೋಡೋ ಅಂತ ಸ್ಥಿತಿ ಬರ್ತಿತ್ತಾ? ನಿಮ್ಗೆ ನಿಮ್ದೇ ಆದಂತ ಅಸೆಟ್ ಇರ್ತಿತ್ತು, ನಿಮ್ದೇ ಆದಂತ ಆಸ್ತಿ ಇರ್ತಿತ್ತು. ಅಯ್ಯೋ, ಆ ದಿನ ಯಾವಾಗ ಬರುತ್ತೋ, ನಿಮ್ಗೆ ಆ ಸ್ವತಂತ್ರ ಯಾವಾಗ ಸಿಗುತ್ತೋ ಅಂತ ನೆನಪಿಸ್ಕೋತಿದ್ರೆ ನನ್ನ ಕರುಳು ಚುರುಕ್ಕಂತಿದೆ. ಈ ವಿಷಯ ನಿಮ್ಮಿಬ್ರಿಗೂ ಹೇಳ್ಬಾರ್ದು ಅಂತಾನೆ ಇದ್ದೆ, ಆದ್ರೆ ಸಮಸ್ಯೆ ಮನೆವರೆಗೂ ಬಂತಲ್ಲ, ಅದಕ್ಕೆ ಮನ್ಸು ತಡಿಲಿಲ್ಲ, ಹೇಳ್ಬಿಟ್ಟೆ. ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದೆ ಅಂತ ಅನ್ಸಿದ್ರೆ ಮನ್ಸಾರೆ ಬೈದ್ಬಿಡಿ. ಪ್ಲೀಸ್, ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬಿಡಿ. ನೀವು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈ ಪ್ರಾಬ್ಲಮ್ ಆಗಿದ್ದೆ ಆ ಕಾರಣಕ್ಕೆ. ಒಂದು ಟೈಮ್ ಅಂತ ಆದ್ಮೇಲೆ ಹಕ್ಕಿ ಗೂಡ್ಬಿಟ್ಟು ಹಾರತ್ತಲ್ವಾ, ಇಟ್ಸ್ ನೇಚರ್ ಅಂತರಮ್ಮ. ಅದಕ್ಕೆಲ್ಲ ನೀವ್ಯಾಕೆ ನೊಂದ್ಕೋತೀರಾ? ಟೈಮ್ ಪ್ರಕಾರ ಏನಾಗಬೇಕೋ ಅದಾಗುತ್ತೆ, ನೀವೇನು ತೊಂದರೆ ತಗೊಂಬಿಡಿ, ನಮ್ಗೇನೂ ಆಗಲ್ಲ. ಆಯ್ತ್ರಪ್ಪ, ನಾನು ಹೇಳಿದ್ದನ್ನು ಮರಿಬೇಡಿ, ಸ್ವಲ್ಪ ವಿಚಾರ ಮಾಡಿ. ಕೌಸಲ್ಯ, ನಿನಗೆಲ್ಲ ವಿಷಯ ಗೊತ್ತಾಯ್ತು ಅನ್ಕೊಳ್ತೀನಿ. ನೀನೇನು, ನಿನ್ನ ಲೆವೆಲ್ ಏನು, ಆ ಲೆವೆಲ್ ರೀಚ್ ಮಾಡೋದಕ್ಕೆ ನೀನ್ ಯಾವ ಲೆವೆಲ್ಗೆ ಹೋಗ್ತೀಯಾ ಅಂತಾನು ಗೊತ್ತು. ನನ್ನ ಕಡೆಯಿಂದ ನಿನಗೆ ಡೈರೆಕ್ಟ್ ಡೀಲು. ಲೀಲಾ ನಿಮ್ಮನೆಯಲ್ಲಿದ್ದಾಳೆ, ಅವಳು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಬರಬಾರ್ದು. ಅವಳು ಅಲ್ಲೇ ಇರಬೇಕು ಅನ್ನೋದಕ್ಕೆ ಒಂದು ರೇಟ್ ಇದೆ. ರೇಟು ಅದು ನಿನಗೆ ತಲುಪುತ್ತೆ. ವ್ಯವಹಾರ ನಮ್ದು, ಲಾಭ ನಮ್ದು, ಹಾಗೆ ಸೀಕ್ರೆಟ್ ಕೂಡ ನಮ್ಮಿಬ್ರದ್ದೇ. ವಿಷಯ ಹೊರಗೆ ಹೇಳೋಷ್ಟು ದಡ್ಡಿ ನೀನಲ್ಲ ಅಂತ ನನಗೆ ಗೊತ್ತು. ಇಂತಿ ನಿಮ್ಮ ಅಮ್ಮ, ಯಾರು ಬಂದ್ರು? ಹಾ, ಅದೇ ಕಡೆ ಪಕ್ಕದ ಮನೆ ಮಂಜುಳಾ ಕಜ್ಜಾಯದ ಹಿಟ್ಟು ಕೊಡೋದಕ್ಕೆ ಬಂದಿದ್ದಾಳೆ. ಅಮ್ಮ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೀನಂಗೆ ಊಟ ಮಾಡಿಸ್ತಿರ್ಲಿಲ್ವಾ? ಆಗ ಎಲ್ಲರೂ ಹೇಳೋರು, ಕೌಸಲ್ಯ ನೀನಿನ್ ಸ್ವಂತ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಾಕು ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ. ಆ ಋಣನ ನನ್ನ ಕೈಲಿ ತೀರ್ಸಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಾನು ಇನ್ನ ಚೆನ್ನಾಗಿ ನೋಡ್ಕೋತೀನಿ ಅಮ್ಮ. ಸರಿ, ಇವಾಗ ಮಾಡು. ಲೀಲಾ, ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿನೇನೆ? ಪ್ರೀತಿಗಿಂತ ಜಾಸ್ತಿ ಅಮ್ಮ. ನಾನು ಹಿಂಗೇನೆಲ್ಲ ಅನ್ಯಾಯ ಮಾಡಿದ್ದೀನಿ. ಬೇರೆ ಯಾರೇ ನಿನ್ನ ಜಾಗದಲ್ಲಿ ಇದ್ದಿದ್ರು ನನ್ನ ಮುಖನೂ ನೋಡ್ತಾ ಇರಲಿಲ್ಲ. ಆದರೆ ನೀನು ಮಾತ್ರ ಯಾಕೆ ಹೀಗಮ್ಮ? ನಾನೇನು ಸ್ಪೆಷಲ್ ಅಲ್ಲ ಅಮ್ಮ. ನನ್ನ ಜಾಗದಲ್ಲಿ ಒಳ್ಳೆ ಮನ್ಸಿರೋರು ಯಾರೇ ಇದ್ದಿದ್ರು ಇದೇ ಥರ ಮಾಡ್ತಿದ್ರು. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿರು. ನೋಡು, ನಿಂಗೆ ಅಪ್ಪ ಬೈದಿದ್ದು, ನೀವಿಬ್ರು ಜಗಳ ಆಡಿದ್ದು, ನಾನು ಇನ್ಮೇಲೆ ಕೋಪ ಮಾಡ್ಕೊಂಡಿದ್ದು, ನೀನು ಹೊಂದ್ಕೊಂಡಿದ್ದು, ಇದೆಲ್ಲ ಯಾಕಾಗಿದ್ದು ಹೇಳು? ನಾನು ಹೇಳ್ತೀನಿ, ಇದೆಲ್ಲ ಆಗಿದ್ದಕ್ಕೆ ಕಾರಣನೇ ನಾನು ಆ ಮನೇಲಿ ಇರಬೇಕು. ನಾನು ಆ ಮನೇಲಿ ಇದ್ರೆ ನನ್ಗೇನೋ ಸಿಗುತ್ತೆ ಅಂತ ನೀನು ಅನ್ಕೊಂಡಿದ್ದಕ್ಕೆ. ಅಯ್ಯಯ್ಯೋ, ನಮ್ಮನೆ ದೇವ್ರ ಮಾತಿದ್ರೆ ಆಣೆ ಮಾಡ್ತೀಯಲ್ಲ. ನೋಡು, ನಾನು ಕಂಪ್ಲೇಂಟು ಮಾಡ್ತಿಲ್ಲ, ವಿಚಾರಿಸ್ತಾನೂ ಇಲ್ಲ, ನಂಗೆಲ್ಲ ಗೊತ್ತಿದೆ. ನೀನ್ ಏನ್ ಮಾಡಿದ್ರು ನಂಗೆ ನೋವಾಗಲ್ಲ ಅಮ್ಮ.
ಇಷ್ಟೆಲ್ಲ ಆಗಿದ್ ಯಾಕೆ ಗೊತ್ತಾ? ಆ ಮನೆಯಿಂದ ನನ್ಗೇನೋ ಸಿಗುತ್ತೆ ಅಂತ ನೀನ್ ಬಯಸಿದ್ದಕ್ಕೆ. ಆದ್ರೆ ನಿನ್ ಬಯಸಕ್ಕಾಗಲ್ಲ, ಬಯಸಿದ್ರು ಅದು ತಪ್ಪಾಗುತ್ತೆ. ಯಾಕೆ ಹೇಳು? ನಾನು ಇಲ್ಲಿಗೆ ಬಂದಿದ್ದೀನಿ ಅಲ್ವಾ, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ. ನಾವೆಲ್ಲರೂ ಸೇರ್ಕೊಂಡು ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡೋಣ. ಮನ್ಸ್ ಮಾಡಿದ್ರೆ ಎಲ್ಲಾರ್ಕಿಂತ ಚೆನ್ನಾಗಿ ಬದುಕ್ಬೋದು. ಇವಾಗ ಮಾಡು. ನೀನೇನೋ ಬದುಕ್ತೀಯಮ್ಮ, ಆದ್ರೆ ನನಗೆ ಚುಕ್ಕಿದೆ ಚಿಂತೆ. ಅಮ್ಮ ನೋಡು, ನೀನು ಚಿಂತೆ ಮಾಡಬೇಡ. ಚುಕ್ಕಿ ಮನೇಲಿ ಕೇಕ್ ಮಾಡಿದ್ ಸಾಕು, ಒಂದ್ ಬೇಕ್ರಿ ಹಾಕೋಣ, ಚೆನ್ನಾಗಿ ದುಡಿಯೋಣ. ಏನಂತ್ಯಾ? ಇಲ್ಲ, ಈ ಮನೆ ಒಡೆಯಕ್ ಬಿಡಬಾರ್ದು. ಲಕ್ಷ್ಮಿ, ಸರು, ಪ್ರೇಮ್, ಪ್ರಮೋದ್ ಇವರೆಲ್ಲರ ಪ್ರಕಾರ ನಾನು ಇವಾಗ ಕೆಟ್ಟೋಳಾಗಿದ್ದೀನಿ. ಈಗ ನಾನು ಅವ್ರಿಗೆ ಬುದ್ಧಿ ಹೇಳಕ್ ಹೋದ್ರು ಅವ್ರು ಯಾರು ನನ್ನ ಮಾತು ಕೇಳಲ್ಲ. ನನ್ನ ಮಾತು ಕೇಳೋ ಪರಿಸ್ಥಿತಿನಲ್ಲಿ ಅವ್ರಿಲ್ಲ. ಅಕಸ್ಮಾತ್ ಇವರೆಲ್ಲ ಏಜೆ ಹತ್ರ ಪಾಲ್ ಬೇಕು ಅಂತ ಹೋದ್ರೆ ಏಜೆಗೆ ಎಂತ ಆಘಾತ ಆಗಲ್ಲ. ಇಲ್ಲ, ಈ ಮನೆ ಒಡಿಬಾರ್ದು. ಇದನ್ನ ನಾನು ಹೇಗಾದ್ರೂ ಮಾಡಿ ತಡಿಬೇಕು. ಆದ್ರೆ ಇಷ್ಟು ದೊಡ್ಡ ಕೆಲಸ ನನ್ನಿಂದ ಒಬ್ಳಿಂದಾನೇ ಸಾಧ್ಯ ಇಲ್ಲ. ಏನ್ ಮಾಡ್ಲಿ? ಈ ಕೆಲಸ ಮಾಡಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ. ಇಷ್ಟು ದಿನ ಲೀಲಾ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ, ಏಜೆಗೆ ತಕ್ಕನಾದ ಜೋಡಿ ಅಲ್ಲ, ನಮಗೆ ಸರಿಯಾದ ಅತ್ತೆ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಈ ಮನೆಗೆ ಅವಳಿದ್ರೇನೆ ಒಂದು ಬೆಲೆ ಅನ್ನಿಸ್ತಾ ಇದೆ. ಅವಳಿದ್ರೇನೆ ಈ ಮನೆ ಕ್ಷೇಮ ಅನ್ನಿಸ್ತಾ ಇದೆ. ಅವಳಿದ್ರೇನೆ ಈ ಮನೆ ಬೆಳಗೋದು ಅನ್ನಿಸ್ತಾ ಇದೆ. ಇದೇ ಸರಿ. ಲೀಲಾ ಹತ್ರ ಇರೋ ಸತ್ಯನೆಲ್ಲ ಒಪ್ಕೊಂಡು ಕ್ಷಮೆ ಕೇಳ್ತೀನಿ. ಈ ಮನೆನ ಕಾಪಾಡು ಅಂತ ಕೇಳ್ಕೊತೀನಿ. ಇದೇ ಸರಿ. ಈಗಲೇ ಲೀಲಾ ಹತ್ರ ಹೋಗಿ ಈ ವಿಷಯ ಮಾತಾಡ್ತೀನಿ. ಅಮ್ಮ ಅಮ್ಮ, ಮದರ್ ಇಂಡಿಯಾ. ಏನು ಅಕ್ಕ ತಂಗಿರಿಬ್ರು ಖುಷಿಯಾಗಿ ಬರ್ತಾ ಇದೀರಾ? ಹೇಳಿದ್ವಲ್ಲ, ಬೇಕ್ರಿ ಮಾಡಕ್ಕೆ ಜಾಗ ನೋಡಕ್ ಹೋಗ್ತಿದೀವಿ ಅಂತ, ನೋಡ್ಕೊಂಡ್ ಬಂದ್ವಿ. ಎಂಥ ಜಾಗದಲ್ಲಿ ಇದೆ ಗೊತ್ತಮ್ಮ ಅಂಗಡಿ? ಕಾರ್ನರ್ ಜಾಗ. ಆ ಕಡೆನೂ ರೋಡು, ಈ ಕಡೆನೂ ರೋಡು. ಎದುರಿಗೆ ಕಾಲೇಜು, PG, ಸ್ಕೂಲ್, ಹಾಸ್ಟೆಲ್ ಎಲ್ಲ ಇದೆ. ಎಲ್ಲಾರು ನಮ್ಮ ಅಂಗಡಿಯಲ್ಲೇ ಕೇಕ್ ತಗೊಳ್ಳೋದು. ನಾವ್ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ತೀವಮ್ಮ. ಅಂಗಡಿ ಕನ್ಸ್ಟ್ರಕ್ಷನ್ ನಡೀತಿದೆ, 1 ತಿಂಗಳಲ್ಲಿ ಎಲ್ಲ ಮುಗ್ದೋಗುತ್ತಂತೆ. 40,000 ರೂಪಾಯಿ ಬಾಡಿಗೆ ಹೇಳ್ತಿದಾರಮ್ಮ. 40,000ನಾ? ಹೂಮ್ಮ, 40,000. ಬೇರೆ ಕಡೆ ಎಲ್ಲ ಲಕ್ಷಕ್ಕಿಂತ ಮೇಲಿದೆ. ಅಕ್ಕ ಏನೋ ಮಾತಾಡಿ 40,000 ಒಪ್ಸಿದಾಳೆ. ಅಷ್ಟಕ್ಕೆ ಸಿಕ್ಕಿರೋದು ನಮ್ ಪುಣ್ಯ. ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ. ನಮ್ ಚುಕ್ಕಿ ಕೈ ಚಳಕ ನಿಂಗ್ ಗೊತ್ತಿದೆ ಅಲ್ವಾ? ಅವ್ಳು ಕೇಕ್ ಮಾಡಕ್ ನಿಂತ್ರೆ ನೋಡಕ್ಕೂ ಚೆನ್ನ, ತಿನ್ನಕ್ಕೂ ಚೆನ್ನ. ಕರೆಂಟ್ ಬಿಲ್ಲು, ತಿಂಗಳು ಬಾಡಿಗೆ ಎಲ್ಲ ಕಳೆದು 1 ಲಕ್ಷ ಉಳಿಸ್ಬೋದು. ಸಾಕಲ್ವಾ ನಮ್ 4 ಜನಕ್ಕೆ? ಅಯ್ಯೋ, ಎಂತ ಹಣೆ ಬರನೇ ನಿಂದು. ಕೋಟಿ ಕೋಟಿ ಇರೋ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದು ಲಕ್ಷದಲ್ಲಿ ದುಡಿತೀನಿ ಅಂತ ಇದೆಯಲ್ಲ, ಎಲ್ಲ ನನ್ನ ಹಣೆ ಬರ. ಬಹಳ ಸಂತೋಷ ಆಯ್ತಮ್ಮ. ಅಮ್ಮ, ಬಂಡವಾಳಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಮನೇಲಿರೋ ಒಡವೆನ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಅಡ ಇಡೋಣ. ಅಮ್ಮ, ಆಮೇಲೆ ಲಾಭ ಬರುತ್ತೆ, ಅದನ್ನ ನಾನು ಬಿಡ್ಸ್ಕೊತೀನಿ. ಆಮೇಲೆ ನಿನ್ಗೆ ಯಾವ ಒಡವೆ ಬೇಕು ಹೇಳು, ಅದನ್ನ ನಾನು ಚುಕ್ಕಿ ಮಾಡಿಸ್ಕೊಡ್ತೀವಿ ಅಲ್ವಾ? 100 ಗ್ರಾಮ್ದು ಮಾಂಗಲ್ಯ ಸರ ಮಾಡ್ಸೋಣ. ನೋಡೋಕೆ ಗೋಲ್ಡ್ ಮೆಡಲ್ ತರ ಇರ್ಬೇಕು. ಅದಾದಾಗ ನೋಡೋಣ ಬಿಡಮ್ಮ. ದೇವ್ರಿದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ ಅಮ್ಮ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ತೀನಿ. ಮೇಡಮ್, ಕಾಲ್ ರಿಸೀವ್ ಮಾಡಿ.
ಎಲ್ರ ನಂಬರ್ನು ಬ್ಲಾಕ್ ಮಾಡಿದ್ದೀನಿ. ಇವಳಕ್ಕೆ ಯಾರಿಂದ ಫೋನ್ ಬಂದಿರುತ್ತೆ? ಓ, ಇವನೊಬ್ಬ ಉಳ್ಕೊಂಡಿದ್ದಾನ. ಹಲೋ ಮೇಡಮ್. ಹಲೋ ಮೇಡಮ್, ಯಾಕೆ ನಿಮ್ಮ ವಾಯ್ಸ್ ಒಂಥರ ಇದೆ? ನನ್ನ ವಾಯ್ಸ್ ಇರೋದೇ ಹೀಗಪ್ಪ. ಓ, ಕೌಸಲ್ಯ ಮೇಡಮ್ ಅವರ? ಲೀಲಾ ಮೇಡಮ್ ಒಂಚೂರು ಫೋನ್ ಕೊಡ್ತೀರಾ? ಕೊಡಲ್ಲ. ಏನ್ ಮಾಡ್ತೀಯಾ? ಮೇಡಮ್ ಪ್ಲೀಸ್ ಮೇಡಮ್, ಹಾಗೆ ಹೇಳ್ಬೇಡಿ. ಲೀಲಾ ಮೇಡಮ್ ಅವ್ರಿಗೆ ನಮ್ಮನಿಂದ ಯಾರ ನಂಬರಿಂದ ಫೋನ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ. ಮೋಸ್ಟ್ಲಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಅನ್ಸುತ್ತೆ. ಅಯ್ಯ, ಬ್ಲಾಕ್ ಮಾಡಿರೋದು ಅವಳಲ್ಲ ಕಣೋ, ಪೆದ್ದ ನಾನು. ನೋಡಪ್ಪ, ನಾನು ಲೀಲಂಗೆ ಫೋನ್ ಕೊಡ. ನೀನಾ? ಅಮ್ಮ, ಯಾರು ಬಂದಿರೋದು? ಒಳಗಡೆ ಬರ್ಬೋದಾ ಕೌಸಲ್ಯ ಅವರೇ? ಯಾರಮ್ಮ ಬಂದಿರೋದು? ಯಾರು ದಾರಿ ತಪ್ಪಿ ಹುಡ್ಕೊಂಡ್ ಬಂದಿದ್ರು. ಅವ್ರ ಮನೆ ಇದಲ್ಲ, ಬೇರೆ ಮನೆ ಅಂತ ಹೇಳಿ ಕಳ್ಸಿದೀನಿ. ಅಯ್ಯೋ ಕೌಸಲ್ಯ ಅವರೇ, ಕೌಸಲ್ಯ ಅವರೇ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಏ ಮುಚ್ಚ ಬಾಯ್. ಇದನ್ನೇನ್ ನಿಮ್ ಮಾವನ್ ಮನೆ ಅನ್ಕೊಂಡಿದ್ಯಾ? ಹೊತ್ತಿಲ್ಲದ ಹೊತ್ತಲ್ ಬಂದು ಬಾಗ್ಲು ತಟ್ಟೋದಕ್ಕೆ? ಕೌಸಲ್ಯ ಅವರೇ, ಒಂದ್ ಎಮರ್ಜೆನ್ಸಿ ಇದೆ. ಅದಿಲ್ದೆ ಹೋಗಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಯಾಕೆ ಬಂದೆ? ನನ್ ಗೊತ್ತು ಕಣೆ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ಅಯ್ಯೋ, ನೀವ್ ಅಪಾರ್ಥ ಮಾಡ್ಕೋಬೇಡಿ. ದಯವಿಟ್ಟು ಲೀಲಾನ ಕರೀರಿ, ನಾನು ಅವಳ ಹತ್ರ ಮಾತಾಡ್ಬೇಕು. ನೀನನ್ ಅರ್ಥ ಮಾಡ್ಕೊಂಡ್ಮೇಲೆನೆ ಅಪಾರ್ಥ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ. ಹಸ್ವಿಲ್ವಾ? ಹಸ್ವಿಲ್ಲ ಅಂದ್ರೆ ಏನರ್ಥ ಅಭಿ? ನೋಡು, ಎಲ್ಲ ನಿನ್ಗೆ ಇಷ್ಟವಾಗಿರೋ ಅಡ್ಗೆನೆ ಮಾಡಿದ್ದೀನಿ. ಹಸುವಾಗ್ತಾ ಇಲ್ಲ ಅಂದ್ರೆ ಹಸುವಾಗ್ತಾ ಇಲ್ಲ ಅಂತ, ಊಟ ಬೇಡ ಅಂತ. ನೋಡು, ಅದೆಲ್ಲ ನಾನು ಕೇಳಲ್ಲ. ನೀನು ಊಟ ಮಾಡಲೇಬೇಕು ಅಂತ. ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡ್ಮೇಲೆ ಅಲ್ವಾ ಅಭಿ ನಾವಿಬ್ರು ಮದ್ವೆ ಆಗಿದ್ದು. ಈಗ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ? ನಾನೇನ್ ಬೇರೆಯವಳ? ನಿನ್ನಂತ್ರನೇ ಅಲ್ವಾ? ಬೇಡ ಅಂದಮೇಲೆ ಫೋರ್ಸ್ ಮಾಡ್ಬೇಡ. ಓ, ಈಗ ಗೊತ್ತಾಯ್ತು ಬಿಡು. ಅವತ್ತು ನೀನು ನನಗೋಸ್ಕರ ಎಲ್ಲ ರೆಡಿ ಮಾಡಿ ಡಿನ್ನರ್ಗೆ ನಾನು ಬರಲಿಲ್ಲ ಅಂತ ಈಗ ಕೋಪ ಮಾಡ್ಕೋತಿದ್ಯಾ? ಅದಕ್ಕೆ ನಾನು ಅವತ್ತೇ ಸಾರಿ ಕೇಳಿದ್ನಲ್ಲ, ಈಗ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಾನು ಹೋಗೋ ಬಾರೋ ಅಂತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ನಾನು ಮೊದಲೆಲ್ಲ ಹಾಗೆ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಅದೇನೋ ಗೊತ್ತಿಲ್ಲ, ಬಟ್ ಏನೋ ಸರಿ ಅನ್ನಿಸ್ತಾ ಇಲ್ಲ. ಯಾಕವಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹೇ, ಹಾಗೆಲ್ಲ ಏನಿಲ್ಲ ಅಂತ. ಇಟ್ಸ್ ವೆರಿ ಸಿಂಪಲ್. ಅಂದ್ರೆ ನಾನು ಬೇಡ ಅಂದ್ರೂ ನೀನು ಒತ್ತಾಯ ಮಾಡ್ತಿದ್ಯಲ್ಲ, ನಾನು ಏನು ಹೇಳು? ಗೊತ್ತಾಯ್ತವಿ, ಇದೇ ಜಾಗದಲ್ಲಿ ಲೀಲಾ ಏನಾದರೂ ಇದ್ದಿದ್ರೆ, ಅವಳು ಊಟ ತಂದ್ಕೊಟ್ಟಿದ್ದಿದ್ರೆ ಒಂದೇ ಒಂದು ಮಾತು ಬೇಡ ಅಂದೆ ಊಟ ಮಾಡ್ತಿದ್ದೆ. ಹೌದು ತಾನೆ? ಹೇ, ರಿಲ್ಯಾಕ್ಸ್ ಅವಿ. ಯಾಕೆ ಕೋಪ ಮಾಡ್ಕೋತಿದ್ಯಾ? ನನಗೆ ನೀನು ಊಟ ಮಾಡೋದಷ್ಟೇ ಮುಖ್ಯ. ಲೀಲಾ ಊಟ ತಂದ್ಕೊಟ್ಟಿದ್ರೆ ಊಟ ಮಾಡ್ತಿದ್ದೆ ಅಂತ ಹೇಳಿದೆ ಅಷ್ಟೆ. ಅದು ಫ್ಯಾಕ್ಟ್ ಅಲ್ವಾ? ಏನು ಮಾಡೋದು? ಆದರೆ ಲೀಲಾ ಮನೇಲೇ ಇಲ್ವಲ್ಲ ನಿನ್ಗೆ ಊಟ ತಂದ್ಕೊಡೋದಕ್ಕೆ. ಪಾಪ. ಮಾತ್ರ ಪ್ಲೀಸ್, ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನನಗೆ ಊಟ ಬೇಡ. ನೋಡು, ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೋತೀಯ. ಲೀಲಾ ಹತ್ರ ನಗ್ನಗ್ತಾನೆ ಮಾತಾಡ್ತೀಯ. ಯಾಕೋ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ನೋಡು, ಹಠ ಮಾಡಬೇಡ. ನನ್ನ ಮುದ್ದು ಅಲ್ವಾ? ತಗೋ, ನಾನೇ ತಿನ್ನಿಸ್ತೀನಿ.
ಹೀಗಾದ್ರೆ ಅತ್ತೆ ಬಂದ್ಬಿಡ್ತಾರ? ಕಡೆ ಪಕ್ಷ ಅವಳಿಗೋಸ್ಕರ ನಾನು ಅಳ್ತಿರ್ತೀನಿ ಅನ್ನೋದಾದ್ರೂ ಅವಳಿಗೆ ಗೊತ್ತಿರುತ್ತಲ್ವೇನೆ? ಯಾಕೆ ಗೊತ್ತಿರಲ್ಲ ಅಜ್ಜಿ? ನಮ್ಮನ್ನೆಲ್ಲ ಒಂದೇ ಸಲಿಗೆ ಬಿಟ್ಟು ಹೋದಲ್ಲ, ಆ ಕ್ಷಣಕ್ಕೂ ಗೊತ್ತಿರತ್ತೆ. ಆದ್ರೆ ಹಳ್ಳಿ ಅಂತ ಬಿಟ್ಟು ಹೋಗಿದ್ದಾರೆ. ಅಲ್ಲ, ಈ ಮನೆಯಿಂದ ಹೊಸಲು ದಾಟುವಾಗ ನಾವ್ಯಾರು ನೆನಪಿಗೆ ಬರ್ಲಿಲ್ವಾ? ಇಲ್ಲ ಹೀಗೆಲ್ಲ ಮಾಡ್ತಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅವಳಿಗೆ ನೀನೇನು ಅನ್ಬೇಡ ಕಣೆ. ಅವಳು ನೀನೇನಾದ್ರೂ ಅಂದ್ರೆ ನನಗೆ ತುಂಬಾ ನೋವಾಗುತ್ತೆ. ಶೀಲಾ ಅತ್ತೆ ಬಗ್ಗೆ ಶತ್ರುಗಳ ಬಾಯಲ್ಲೂ ಒಳ್ಳೆ ಮಾತೇ ಬರುತ್ತೆ. ಅಂಥದ್ರಲ್ಲಿ ನಾನೇನಾದ್ರೂ ಹೇಳ್ತೀನ? ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋ ಕೋಪದಲ್ಲಿ ನಾನು ಹಾಗಂದೆ ಅಷ್ಟೇ. ಅಲ್ಲ, ನಮ್ಮೆಲ್ಲ ಫೋನ್ ನಂಬರ್ಸ್ನು ಬ್ಲಾಕ್ ಮಾಡಿದಾರಲ್ಲ, ನೋವಾಗಲ್ವಾ? ನಾವೆಲ್ಲ ಸಾಕು ಅನಿಸ್ಬಿಟ್ಟಿದ್ದೀನಿ ಅವಳಿಗೆ. ಅನ್ಸಲ್ಲ ಅಜ್ಜಿ, ಅನ್ಸಲ್ಲ. ಅವರು ತ್ಯಾಗಮೂರ್ತಿ, ತ್ಯಾಗ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ದೇವ್ರು ಕೊಟ್ಟ ವರ ಪ್ರೀತಿನ ಎರಡು ದಾನ ಮಾಡ್ಬಿಟ್ಟು ಹೋದ್ರಲ್ಲ. ನಮಗೆ ಎಷ್ಟು ನೋವಾಗಿರ್ಬೇಕಾದ್ರೆ ಅವ್ರಿಗೆಷ್ಟು ನೋವಾಗಿರಲ್ಲ. ನಾವು ನೊಂದ್ಕೋಬೇಕು, ಅವರು ನೊಂದ್ಕೋಬೇಕು. ಇದೆಲ್ಲ ಯಾಕೆ ಬೇಕು? ರಾಮಗ ಅವಳನ್ನ ಕರ್ಕೊಂಡ್ ಅಂತ ಹೇಳಿದ್ರೆ ನನ್ನ ಕೈ ಕಟ್ಟಾಕ್ಬಿಟ್ಟಿದೆ. ಅವಳನ್ನ ಮತ್ತೆ ಇಲ್ಲಿ ಕರ್ಕೊಂಡ್ ಬರಕ್ ಆಗೋದಿಲ್ಲ. ಅವಳ ಮನ್ಸಿಗೆ ಏನ್ ತೋಚುತ್ತೋ ಹಾಗೆ ಮಾಡಿದಾಳೆ. ಇಲ್ಲಿಗೆ ಬಂದ್ರೆ ಅವಳಿಗೆ ನೋವೇ ಜಾಸ್ತಿ. ಅವಳೆಲ್ಲಿದ್ದಾಳೋ ಅಲ್ಲೇ ನೆಮ್ಮದಿಯಾಗಿರ್ತಾಳೆ ಅಂತಾನೆ. ಪಾಪ ನಮ್ ಲೀಲಾ ಪ್ರತಿ ಸಲ ಅವಳಿಗೆ ಅವಿಧಿ ಒಂದಲ್ಲ ಒಂದ್ ಸಮಸ್ಯೆ ತಂದಿಡ್ತಾ ಇರುತ್ತೆ. ಅಜ್ಜಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಅಜ್ಜಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗಾದ್ರೂ ಮಾಡಿ ಅವನ್ನ ವಾಪಸ್ ಕರ್ಕೊಂಬರೋ ವ್ಯವಸ್ಥೆನ ಮಾಡೋಣ. ಇಲ್ಲಿ ಯಾರು ನಂಬಕ್ಕಾಗಲ್ಲ. ಇದಕ್ಕೆ ಏನೋ ಒಂದು ಐಡಿಯಾ ಮಾಡೋಣ. ಪ್ಲೀಸ್ ಅಜ್ಜಿ. ದುರ್ಗಾ, ಇಷ್ಟು ಚಳಿಲಿ ಒಬ್ಳೆ ಹೊರಗಡೆ ನಿಂತಿದ್ದಾಳೆ. ಇವಳು ಯಾಕೆ ಇಷ್ಟು ಹಠ ಮಾಡ್ತಿದ್ದಾಳೆ? ನಿಜವಾಗ್ಲೂ ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ, ಸಮಸ್ಯೆ ಇದ್ದಿದ್ರೆ ಯಾರಾದ್ರೊಬ್ರು ನಂಗೆ ಫೋನ್ ಮಾಡ್ತಿದ್ರು. ಆತರ ಏನೂ ಇಲ್ಲ. ಇವಳೆ ಸುಮ್ಮನೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಆದ್ರೂ ಹೊರಗಡೆ ಎಷ್ಟೊಂದು ಚಳಿ ಇದೆ. ಮನೆ ಒಳಗಿದ್ದು ನಾವು ರಗ್ಗ ಹೊತ್ಕೊಂಡ್ರೆ ನಮ್ಗೆ ಇಷ್ಟೊಂದು ಚಳಿ ಆಗ್ತಿದೆ ಅಂದ್ರೆ ಪಾಪ ಅವಳು ಒಬ್ಳೆ ನಿಂತಿದ್ದಾಳೆ. ಅದು ಚಳಿಲಿ ಇನ್ನೆಷ್ಟು ಚಳಿ ಆಗ್ತಿರ್ಬಾರ್ದು ಅವಳಿಗೆ. ಯಾರಾದ್ರೂ ಈ ತರ ಕಷ್ಟದಲ್ಲಿದ್ರೆ ನನ್ನಿಂದ ನೋಡಕ್ಕಾಗಲ್ಲ. ಮಾನವೀಯತೆ ದೃಷ್ಟಿಯಿಂದಾದ್ರೂ ನಾನು ಅವಳಿಗೆ ಹೆಲ್ಪ್ ಮಾಡಬೇಕು. ಅಭಿ, ನಿನ್ನನ್ನೇ ಫೂಲ್ ಮಾಡಿ ಇಡೀ ಮನೆ ಜನಕ್ಕೆ ನಾನೇ ಅಂತರ ಅಂತ ಬಂದು ನಿಂತಿರೋಳು ನಾನು. ನನ್ನಿಂದಾನೇ ಆಗಲ್ಲ ಅಂತಿದ್ಯಲ್ಲ, ಏನು ಯೋಚನೆ ಮಾಡ್ತಿದ್ಯಾ ಅಭಿ? ಅಂಥದ್ದೇನಿದೆ? ಲೀಲಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳ ಬಗ್ಗೆ ಯೋಚನೆ ಮಾಡುವಂಥದ್ದೇನಿದೆ? ಅದರಲ್ಲೂ ನೀನ್ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಬೇಕು? ಅವಳು ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳಿಗೇನಾದ್ರು ಬೇಜಾರಾಗಿತ್ತಾ ಅಥವಾ ಯಾರಿಂದಾದ್ರೂ ಹರ್ಟ್ ಆಯ್ತಾ ಏನೂ ಗೊತ್ತಾಗ್ತಾ ಇಲ್ಲ. ಈಗ ಯೋಚನೆ ಮಾಡುವಂಥದ್ದು ಏನಿದೆ ಅಭಿ? ಅವಳು ಇಲ್ಲಿರೋ ಅಷ್ಟು ದಿನ ಇಲ್ಲಿದ್ಲು. ಈಗ ಅವಳಿಗೆ ಬೇಜಾರಾಗಿದೆ, ಹೋಗಿದ್ದಾಳೆ. ಅವಳಿಗೂ ಅವಳದೇ ಆದಂಥ ಲೈಫ್ ಇದೆ ಅಲ್ವಾ? ಲೀಲಾ ಎಲ್ಲ ಥರ ಅಲ್ಲ ಅಂದ್ರ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಸುಮ್ಮನೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಮೂರವರು ಅವಳು ಕೊಡೋ ಅಂತ ಮನಸ್ಸಿರೋ ಹುಡುಗಿ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ತಾನು ತ್ಯಾಗ ಮಾಡುವಂತ ಹುಡುಗಿ. ಅಂತವಳು ಈ ತರ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ಇದರಲ್ಲಿ ಏನೋ ಇದೆ ಅನ್ನಿಸ್ತಾ ಇದೆ. ಅಭಿ, ಲೀಲಾ ಮೇಲೆ ನಿನ್ಗಿರೋ ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ. ನೀನೇನು ಯೋಚನೆ ಮಾಡಬೇಡ. ಅದರಲ್ಲೂ ನಿದ್ದೆಗೆಟ್ಟು ಯೋಚನೆ ಮಾಡಬೇಡ. ನಿನ್ ಬಗ್ಗೆ ಕನ್ಸರ್ನ್ ಇರೋ ನನಗೆ ಹರ್ಟ್ ಆಗಲ್ವಾ? ಓಕೆ, ನಾ ಮಲಗ್ತೀನಿ, ಹೋಗಿ ಮಲ್ಕೋ. ಇಲ್ಲ, ನೀನು ಹೋಗಿ ಮಲ್ಕೊಳ್ಳೋವರೆಗೂ ನಾನು ಮಲ್ಕೊಳ್ಳಲ್ಲ.
ಪ್ಲೀಸ್ ಅಂದ್ರ ಸ್ವಲ್ಪ ಹೊತ್ತು, ಆಮೇಲೆ ನಾನು ಸರಿ ಹೋಗ್ತೀನಿ. ಆಲ್ ಐ ನೀಡ್ ಇಸ್ ಅ ಕನ್ಫರ್ಮೇಶನ್. ಲೀಲಾ ಚೆನ್ನಾಗಿದ್ದಾಳೆ, ಹುಷಾರಾಗಿದ್ದಾಳೆ ಅಷ್ಟೇ. ಆಮೇಲೆ ಸರಿ ಹೋಗ್ತೀನಿ ನಾನು. ಯಾವಾಗ ನೋಡಿದ್ರು ನಮ್ಮಿಬ್ರು ಮಧ್ಯೆ ಲೀಲಾ ಅಂತ ಅರ್ತಿಯಲ್ಲ ಅಭಿ. ನೀನ್ ಮುಂದೆ ನಿಂತಿರೋದು ನಿನ್ ಹೆಂಡತಿ, ಅಗ್ನಿ ಸಾಕ್ಷಿಯಾಗಿ ನಿನ್ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ. ನನ್ ಮುಂದೆನೆ ಇನ್ನೊಬ್ಳ ಬಗ್ಗೆ ಮಾತಾಡ್ತಿಯಲ್ಲ, ನಿನ್ ಹೆಂಡತಿಗೆ ಹರ್ಟ್ ಆಗುತ್ತೆ ಅನ್ನೋದು ಒಂದ್ ಸ್ವಲ್ಪ ನಿಂಗೆ ಅನ್ಸದೇ ಇಲ್ವಾ? ಅಂತರ ನಿನಗೆ ಹರ್ಟ್ ಆಗಂತದ್ ನಾನೇನು ಹೇಳಿಲ್ಲ. ಯಾಕೆಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಹೆಂಡತಿ ಮುಂದೆ ಇನ್ಯಾವುದೋ ಹೆಣ್ಣಿನ ಬಗ್ಗೆ ಯೋಚನೆ ಮಾಡೋ ಗಂಡನ್ಗೆ ಓವರ್ ಆಗಿ ರಿಯಾಕ್ಟ್ ಮಾಡ್ಬೇಕು ಅಭಿ. ಅವಳು ಇಲ್ಲಿರೋವರೆಗೂ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಓಕೆ. ಅವಳು ಈಗ ಈ ಮನೇಲಿ ಇಲ್ಲ, ಅವಳ ಆಬ್ಸೆನ್ಸ್ ಅಲ್ಲೂ ಕೂಡ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಏನ್ ಅರ್ಥ ಅಭಿ? ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಂತರ ಮಾತ್ಗೂ ಲೀಲಾ ನನ್ನ ಫ್ರೆಂಡ್ ಇದ್ದಾಗೆ, ನನ್ನ ತಂಗಿ ಇದ್ದಾಗೆ ಅಂತ ಹೇಳ್ತಿದ್ದೆ. ಇಷ್ಟೇ ಮರ್ಯಾದೆ ನಾ ರಿಲೇಶನ್ಶಿಪ್ಗೆ? ನನ್ ಗಂಡನ್ ವಿಷಯ ಅಂತ ಬಂದಾಗ ನಾನು ಹೀಗೆ ರಿಯಾಕ್ಟ್ ಆಗೋದು. ನನ್ಗೆ ನನ್ನ ಜಗತ್ತಲ್ಲಿ ನೀನೊಬ್ನೇ ಅಭಿ. ನನಗೆ ಬೇರೆ ಯಾರಿಂದನೂ ಏನೂ ಆಗ್ಬೇಕಾಗಿಲ್ಲ. ನೋಡು, ನಾನು ನೀನು ಇರ್ಬೇಕಾದ್ರೆ ನೀನ್ ಬೇರೆ ಇನ್ಯಾರ ಬಗ್ಗೆನೂ ಯೋಚನೆ ಮಾಡ್ಬೇಡ. ಅದ್ ನನ್ಗಿಷ್ಟ ಆಗಲ್ಲ. ಅಬ್ಬಾ, ನಿನ್ ಡೈಲಾಗ್ ಕೇಳಿ ಎಮೋಷನಲ್ ಆಗ್ಬಿಟ್ಟೆ. ಆಯ್ತಾ, ಎಲ್ಲ ಮುಗೀತಾ? ನಿನ್ ನಾಟಕಕ್ಕೆ ದೇವ್ರಂತ ಅಂತರಾಕ್ಕನ ತರ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗ್ಬೇಕು. ನೋಡ್ ದುರ್ಗಾ, ರಗ್ ಕೊಟ್ಟಿದ್ದೀನಿ, ದಿಮ್ ತಂದ್ಕೊಡ್ತೀನಿ. ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ನಿಂಗೆ ಇವಾಗ್ಲೇ ಹೋಗ್ಬೇಕು ಅಂತ ಇಷ್ಟ ಇದ್ರೆ ಬಾಗ್ಲಾ ಕಡೆ ಇದೆ, ಪ್ಲೀಸ್ ಹೊಟ್ಟೋಗು. ನಂಗೆ ಆ ಮನೆ ವಿಷಯ ಮಾತಾಡಕ್ ಇಷ್ಟ ಇಲ್ಲ, ಆ ಮನೆಗ್ ಬರೋದು ಇಲ್ಲ. ಒಂದ್ ವೇಳೆ ಬರೋದೇ ಆಗಿದ್ರೆ ಹೇಗೆ, ಯಾಕೆ, ಯಾವಾಗ ಅಂತ ಆ ದೇವ್ರೇ ನಿರ್ಧಾರ ಮಾಡ್ತಾನೆ. ಆಯ್ತಾ? ಗುಡ್ ನೈಟ್. ದುರ್ಗಾ, ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಸೋತಿದ್ದೀನಿ. ನನ್ಗೆ ಯಾವ ಗೆಲುವು ಬೇಕಿಲ್ಲ, ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಸಾಕು. ನಿನ್ ನಾಟಕಕ್ಕೆ ದೇವ್ರಂತ ಅಂತರಾಕ್ಕನ ತರ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗ್ಬೇಕು. ಇದರಲ್ಲಿ ಲೀಲಾದ ಏನೂ ತಪ್ಪಿಲ್ಲ. ನಾನು ಅವಳಗ್ ಕೊಟ್ಟಿರೋ ಕಷ್ಟಕ್ಕೆ, ನಾನು ಅವಳಗ್ ಮಾಡಿರೋ ಅವಮಾನಕ್ಕೆ ಲೀಲಾ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ನನ್ನನ್ನ ಮನೆ ಹೊಸ್ಲು ತುಳಿಯಕ್ಕೂ ಬಿಡ್ತಾ ಇರ್ಲಿಲ್ಲ. ಆದ್ರೆ ಲೀಲಾ ಹಾಗೆ ಮಾಡ್ಲಿಲ್ಲ. ನಾನು ಅವಳು ಕೊಟ್ಟ ಚಿತ್ರಹಿಂಸೆನ ಮನ್ಸಲ್ಲಿಟ್ಕೊಳ್ದೆ ನನಗ್ ಕೇರ್ ಮಾಡಿದ್ಲು. ಸೇಡ್ ತೀರ್ಸ್ಕೊಳ್ಳೋ ಟೈಮ್ ಬಂದಾಗ ಅಹಂಕಾರ ತೋರಿಸ್ದೆ ಕ್ಷಮಿಸೋದೆ ಅಲ್ವಾ ಎಲ್ಲಕ್ಕಿಂತ ದೊಡ್ಡ ಗುಣ. ಅಂತೋಳ್ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ನಲ್ಲ. ಲೀಲಾ ಮನ್ಸ್ ಮಾಡಿದಿದ್ರೆ ನನ್ನನ್ನ ಬೀದಿಲ್ ನಿಲ್ಸಿ ಅವಮಾನ ಮಾಡ್ಬೋದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ. ಅನ್ಯಾಯ ಮಾಡಿದ ತಾಯಿನೇ ಕ್ಷಮಿಸೋ ಅಂತ ದೊಡ್ಡ ಮನ್ಸಿರೋ ಲೀಲಾ ಇಷ್ಟು ದಿನ ಜೊತೆಗಿದ್ದು ಅವಳ ಮೇಲೆ ದ್ವೇಷ ಸಾಧಿಸದ್ನೇ ಹೊರತು ಅವಳ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಲೀಲಾ ಮನ್ಸ್ ಮಾಡಿದಿದ್ರೆ ನನ್ನನ್ನ ಬೀದಿಲ್ ನಿಲ್ಸಿ ಅವಮಾನ ಮಾಡ್ಬೋದಾಗಿತ್ತು.
ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ. ಅನ್ಯಾಯ ಮಾಡಿದ ತಾಯಿನೇ ಕ್ಷಮಿಸೋ ಅಂತ ದೊಡ್ಡ ಮನ್ಸಿರೋ ಲೀಲಾ ಇಷ್ಟು ದಿನ ಜೊತೆಗಿದ್ದು ಅವಳ ಮೇಲೆ ದ್ವೇಷ ಸಾಧಿಸದ್ನೇ ಹೊರತು ಅವಳ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಸೊಸೆನ ಮನೆ ಬೆಳಗ್ಸೋಳು ಅಂತಾರೆ, ಮನೆನ ಉದ್ಧಾರ ಮಾಡೋ ಲಕ್ಷ್ಮಿ ಅಂತಾರೆ, ಮನೆತನನ ಕಾಪಾಡೋ ದೇವತೆ ಅಂತಾರೆ. ಲೀಲಾ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ನಮ್ಮೆಲ್ರಿಗೂ ಅತ್ತೆ ಆಗಿ ಮನೆಗೆ ಬಂದ್ರೂ ಸಹ ಅವಳಿಗೆ ಈ ಮನೆಯಲ್ಲಿ ಸಿಗಬೇಕಾದ ಹಕ್ಕು ಅಧಿಕಾರ ಯಾವುದು ಅವಳಿಗೆ ಸಿಗದೆ ಇದ್ರೂ ಸಹ ಈ ಮನೆನ ದೇವಸ್ಥಾನ ಅಂದೋಳು ಲೀಲಾ. ಈ ಮನೆಗೋಸ್ಕರ ಪ್ರಾಣ ಕೊಡ್ತೀನಿ ಅಂದೋಳು ಲೀಲಾ. ಏಜೆ ಕ್ಷೇಮಕ್ಕೋಸ್ಕರ ಹೋರಾಡ್ದೋಳು ಲೀಲಾ. ಪಕ್ಕದಲ್ಲಿ ಯಾಕಭಿ ಏನಾಯ್ತು? ಏನಿಲ್ಲ, ಸಡನ್ ಆಗಿ ಬಂದು ಕೂತ್ಕೊಂಡಿಲ್ಲ, ಅದಕ್ಕೆ ಅದಕ್ಕೆ ಅದಕ್ಕೇನಾಯ್ತು? ಅನ್ಕಂಫರ್ಟ್ ಆಗ್ತಿದ್ಯಾ? ಅಥವಾ ಇವಳೇನಪ್ಪ ಹೀಗ್ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಿದ್ದಾಳೆ ಅಂತ ಆಶ್ಚರ್ಯ ಆಯ್ತಾ? ಅಭಿ ಕಮಾನ್, ನಾನ್ ನಿನ್ ಹೆಂಡತಿ. ಆ ಥರದ್ದೇನಿಲ್ಲ ಅಂತ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸೇ. ಹೋಗ್ಲಿ ಬಿಡು, ಈಗ ಹೇಗಿದ್ಯಾ? ಓಕೆ. ನೋ, ಯು ಆರ್ ನಾಟ್ ಓಕೆ. ನಿನ್ನೆಯಿಂದನೂ ಬೇಜಾರಲ್ಲೇ ಇದೆಯಾ? ಅದೇನಾಯ್ತು ಅಂತನಾದ್ರೂ ಹೇಳ್ಬಾರ್ದಾ? ನೋಡು, ನಾನಿರೋದು ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ನೀನೇ ಹೇಳ್ತಿದ್ದಲ್ವಾ, ಪ್ರೀತಿ ಇದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು ಅಂತ. ಈಗ ನಮ್ಮಿಬ್ರ ಮಧ್ಯೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಆದ್ರೂ ಯಾಕಬ್ಬಿ ಬೇಜಾರು? ಪ್ರೀತಿ ಇದೆ, ಆದ್ರೆ ಇಲ್ಲ ಅಭಿ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ಅಮ್ಮನೂ ಬೇಜಾರಲ್ಲಿದ್ದಾರೆ, ನೀನು ಬೇಜಾರಲ್ಲಿದ್ಯಾ. ಅಮ್ಮ ಲೀಲಾ ಮನೇಲಿಲ್ಲ ಅಂತ ಅಪ್ಸೆಟ್ ಆಗಿದ್ದಾರೆ. ನೀನು ಅದಕ್ಕೆ ಅಪ್ಸೆಟ್ ಆಗಿದ್ಯಾ ಅಂತ ಹೇಳೋ ಅಭಿ. ವಿರಹ ವೇದನೆ ಅನ್ಸತ್ತೆ ಸಾಹೇಬಂಗೆ. ಅಲ್ಲ, ನನ್ಗಿನ್ನೂ ಅರ್ಥ ಆಗದೆ ಇರೋದು ಇದೊಂದೇ ಪ್ರಶ್ನೆ. ಇವನ್ ಹೆಂಡತಿ ಅಂತರ ಥರಾನೇ ಇದ್ದೀನಿ, ಒಂದು ಸಣ್ಣ ವ್ಯತ್ಯಾಸನೂ ಇಲ್ಲ. ಆದರೂ ನನ್ನ ಹತ್ರ ಇಷ್ಟು ಮಡಿವಂತಿಕೆ ಮಾಡ್ತಾನಲ್ಲ. ಇದು ಸಂಸಾರದ ವಿಷಯ, ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಅನ್ಕೊಂಡೆ. ಆದರೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಥರ, ಅದಕ್ಕೆ ಹೇಳ್ಕೊತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಸರು, ಅಭಿ ನನ್ನ ಹತ್ರ ಚೆನ್ನಾಗೇ ಇಲ್ಲ. ನಾನೇ ಹತ್ರ ಹೋದ್ರೂ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ, ರೆಸ್ಪಾಂಡ್ ಮಾಡಲ್ಲ. ನಾನೇನೇ ಪ್ರಶ್ನೆ ಕೇಳಿದ್ರು ಅವಾಯ್ಡ್ ಮಾಡ್ತಾರೆ. ನಾನು ನೋಡಿದ್ರೆ ಇರಿಟೇಟ್ ಆಗ್ತಾರೆ. ಅಯ್ಯೋ ಇಷ್ಟೇನಾ? ಇದೆಲ್ಲ ಪ್ರಾಬ್ಲಮ್ಮೇ ಅಲ್ಲ ಅತ್ತೆ. ಕೋಪ ಅತ್ತೆ, ಹುಸಿ ಮುನಿಸು ಅಂತಾರಲ್ಲ ಅದು. ಹುಸಿ ಮುನ್ಸ ಏನ್ ಹಾಗಂದ್ರೆ? ಅಂದ್ರೆ ನೀವು ಬಂದಾಗಿಂದ ಈಜೆಯಿಂದ ದೂರನೇ ಇದ್ದೀರಾ. ಅವ್ರಿಗೂ ಪಾಪ ಕಾದು ಕಾದು ಸಾಕಾಗಿ ಹೋಗಿದೆ. ಇವಾಗ ನಿಮ್ಗೆ ಹಳೇದೆಲ್ಲ ನೆನಪು ಬಂದಿದೆ, ಆದ್ರೂ ನೀವಿಬ್ರು ಹತ್ರ ಆಗಿಲ್ಲ, ದೂರ ದೂರ ಇದ್ದೀರಾ. ಐ ಮೀನ್ ಒಂದೇ ರೂಮಲ್ಲಿ ಇಲ್ಲ. ಸೊ ಅದೇ ಪ್ರಾಬ್ಲಮ್ ಇರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಸರು, ಇದೇ ರೀಸನ್ ಅಂತ ನಿನ್ಗೆ ಹೇಗೆ ಅನ್ಸುತ್ತೆ? ಗಂಡ ಹೆಂಡತಿ ಜಗಳ ಮಾಡಿದಾಗ ದೂರ ದೂರ ಮಲ್ಕೋಬೇಕು. ಇವಾಗ ಪ್ರೇಮ್ ನನ್ನ ಜೊತೆ ಜಗಳ ಆಡಿದ್ರೆ ನಾನು ಅವ್ರನ್ನ ರೂಮಿಂದ ಹೊರಗೆ ಹಾಕ್ತೀನಿ. ಆಮೇಲೆ ಅವ್ರ ತಪ್ಪು ರಿಯಲೈಸ್ ಆದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ಆದ್ರೆ ನೀವಿಬ್ರು ಪ್ರೀತಿ ಮಾಡ್ತಿದ್ರು ದೂರ ದೂರ ಇದ್ದೀರಾ ಅಲ್ವಾ, ಅದಕ್ಕೆ ಈಗೇಚೆಗೆ ಹರ್ಟ್ ಆಗಿರ್ಬೋದೇನೋ. ಪರವಾಗಿಲ್ವೇ, ಇವಳು ಒಳ್ಳೊಳ್ಳೆ ವಿಷಯನೇ ಇಟ್ಟಿದ್ದಾಳೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಸರು? ಪ್ಲೀಸ್ ಹೇಳಿ ಪುಣ್ಯ ಕಟ್ಕೋ. ವೆರಿ ಸಿಂಪಲ್. ನೀವು ಏಜೆ ಇಬ್ರು
ಒಂದೇ ರೂಮಲ್ಲಿ ಬದುಕ್ ಶುರು ಮಾಡಿ. ಏನ್ ಮಾಡ್ತಿದ್ಯಾ ಅಲ್ಲಿ? ಆಗ್ಲಿಂದ ಕರ್ದಿದ್ ಕೇಳಿಸ್ಲಿಲ್ವಾ? ಅತ್ತೆ ಜೊತೆ ಮಾತಾಡ್ತಿದ್ದ. ಕೈಯೇನ್ ವಿಷಯ ಹೇಳಿ. ಸ್ವಲ್ಪ ಅರ್ಜೆಂಟ್ ಇದೆ, ಮಾತಾಡ್ಬೇಕು, ಬಾ. ಅಕ್ಕ, ನಿಮ್ಗಿಂತ ಅರ್ಜೆಂಟ್ ಆಗಿ ನಾನು ಅತ್ತೆ ಹತ್ರ ಮಾತಾಡ್ಬೇಕು. ಇರಿ ಒಂದ್ ನಿಮಿಷ. ಸರು, ನಿನಗೆ ಹೇಳ್ತಾ ಇರೋದು, ಸ್ವಲ್ಪ ಮಾತಾಡ್ಬೇಕು, ಬಾ. ದುರ್ಗಾ, ಅವಳು ಏನು ಮಾತಾಡ್ಬೇಕು ಅಂತಿದ್ದಾಳೆ. ನೀನ್ ಆಮೇಲೆ ಬಾ, ಹೋಗಮ್ಮ. ನೀವಿಲ್ಲೇ ಇರಿ. ಸರು ಜೊತೆ ಸ್ವಲ್ಪ ಆಫೀಸ್ ವಿಷಯ ಮಾತಾಡ್ಬೇಕು. ನಾನು ಆಮೇಲೆ ಕಳಿಸ್ಕೊಡ್ತೀನಿ. ಅದೇನಿದ್ರು ನನ್ ಮುಂದೆನೆ ಮಾತಾಡ್ಬೋದಲ್ವಾ? ಹೌದು, ಅತ್ತೆನೇ ಅಲ್ವಾ ಕಂಪ್ನಿ ಯಜಮಾನಿ. ಹೇಳಿ ಇಲ್ಲೇ. ಇವಳು ಜವಾನಿ ಆಗೋದಕ್ಕೂ ಯೋಗ್ಯತೆ ಇಲ್ದಿರೋ ಮೃಗ ಸರು. ಸುಮ್ನೆ ನಿಮ್ಗೆ ಯಾಕೆ ಆಫೀಸ್ ವಿಷಯ ಎಲ್ಲ? ಅದೆಲ್ಲ ತಲೆನೋವು. ಈಗಷ್ಟೇ ನಿಮಗ್ ನೆನಪು ಬಂದಿದೆ. ಅದೆಲ್ಲ ಕೇಳಿಸ್ಕೊಂಡು ನಿಮ್ಗೆ ಮತ್ತೆ ನೆನಪು ಹೋಗ್ಬಿಟ್ರೆ ಕಷ್ಟ. ನಾನು ಸರು ಜೊತೆಗೆ ಮಾತಾಡ್ತೀನಿ, ನೀವು ರೆಸ್ಟ್ ಮಾಡಿ. ಸರು, ನೀನ್ ಬಾ ನನ್ನ ಜೊತೆ. ನಿನ್ ಗಂಡನ್ ಕೊಡಮ್ಮ, ಅವ್ರಿಗೂ ಒಳ್ಳೇದಾಗುತ್ತೆ. ನಾನ್ ಹೇಗ್ ಕೊಡಕ್ಕಾಗುತ್ತೆ? ಇದೇನಮ್ಮ, ವಾಪಸ್ ಗಂಡನ್ ಮನೆಗೆ ಹೋಗಲ್ಲ ಅನ್ನೋ ತರ ಆಡ್ತಿದ್ಯಾ? ಏನ್ ವಿಷಯ? ಹಾಗೇನಿಲ್ಲ, 2 ದಿನಕ್ಕೆ ಅಂತ ಸುಮ್ನೆ ಬಂದಿದ್ದೆ ಅಷ್ಟೇ. 2 ದಿನ ಆದ್ಮೇಲೆ ತಗೊಂಡೋಗ್ ಕೊಡು. ಆದ್ರೆ ವಿಷಯ ಏನ್ ಗೊತ್ತಾ, ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಇದು ನೀನ್ ತಗೊಂಡೋದೆ ಸಾಕು, ನಿನ್ ಗಂಡನೇ ಹುಡ್ಕೊಂಡ್ ಬರ್ತಾರೆ. ಕೊಡಿಮ್ಮ, ನಾನು ಇಟ್ಟಿರ್ತೀನಿ. ಯಾಕ್ಲಿಲ್ಲ ಈ ತರ ಆಡ್ತಿದ್ಯಾ ಇವತ್ತು? ನೀನ್ ನೋಡಿದ್ರೆ ಎಲ್ಲೋ ಗಂಡನ್ ಬಿಟ್ ಬಂದಿದ್ಯಾ ಅಂತ ಅನ್ಕೊಂಡ್ಬಿಡ್ತಾರಷ್ಟೇ. ಹಾಗೇನಿಲ್ಲ ಆಂಟಿ. ಹಾಗೇನು ಇಲ್ಲ ಅಂತ್ಯ. ಗಂಡನ್ ಕೊಡು ಅಂತ ಕೊಟ್ರೆ ತಗೋತಾನೂ ಇಲ್ಲ. ಏನಮ್ಮ ನಿನ್ ಕತೆ? ನೋಡಮ್ಮ, ಈ ಭಂಡಾರನ ನಿನ್ನ ಹತ್ರನೇ ಇಟ್ಕೋ. ನೀನ್ ಇದು ನಿನ್ ಗಂಡನ್ ಕೊಟ್ಟಿಲ್ಲ ಅಂದ್ರೂ ನಿಮ್ ಯಜಮಾನ್ರು ನಿನ್ನೆ ಹುಡ್ಕೊಂಡ್ ಬರ್ತಾರೆ. ರೀ, ನೀವೇ ಹೇಳಲ್ವಾ ನನ್ನ ಹೆಂಡತಿ ಒಳ್ಳೆಯವಳು, ಸ್ವಲ್ಪ ಹಠ ಮಾರಿ ಅವಳು ಸ್ವಲ್ಪ ತಿದ್ಕೊಳ್ಬೇಕು ಅಂತ. ನಾನು ತಿದ್ಕೊಳ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ. ತಿದ್ದೋದಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ. ಜಾಸ್ತಿ ತಿದ್ದುತ್ತಾ ಹೋದ್ರೆ ಬರೀ ಕಾಟಗಳು ಚಿತ್ತುಗಳು ಮಾತ್ರ ಆಗ್ತಾವಷ್ಟೇ, ಕಲಿಕೆ ಅನ್ನೋದು ಇರೋದೇ ಇಲ್ಲ. ಆವಾಗಿಂದ ಕರೀತಾ ಇದ್ದೀನಿ ಊಟ ಕೊಡು ಊಟ ಕೊಡು ಅಂತ. ಅಡಿಗೆ ಮನೇಲಿ ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ? ಗಂಡ ಅಂದ್ರೆ ಭಯ ಬೇಡ? ಊಟನೇನ್ರಿ, ಮೊದ್ಲೇ ಹೇಳೋದಲ್ವಾ. ನಾನೇನೋ ಏನ್ ಹೇಳೋದು? ಅದನ್ನೇ ಅನ್ಕೊಂಡೆ. ಊಟ ಊಟ ನೀವ್ ಕೂತ್ಕೊಳ್ಳಿ, ನಾನ್ ಬಿಸಿ ಬಿಸಿ ಮಾಡ್ಕೊಂಡು ತಂದ್ಬಿಡ್ತೀನಿ. ಬೇಗ ಬಡ್ಸು. ಅಜ್ಜಿ, ಹಠ ಮಾಡಬೇಡಿ. ಹಠ ಮಾಡೋದು ಮಕ್ಕಳಲ್ವಾ? ನೀವೇ ಈ ತರ ಮಾಡಿದ್ರೆ ನಿಮ್ಗೂ ಮಕ್ಳಿಗೂ ಏನ್ ವ್ಯತ್ಯಾಸ? ವಯಸ್ಸಾದವರು ಮಕ್ಕಳ ತರಾನೆ, ಅದ್ ನಿನಗ್ ಗೊತ್ತಿಲ್ವಾ? ಬರೀ ಬಾಯ್ ಮಾತು ಅಷ್ಟೆ. ಎಲ್ರೂ ಕರುಣೆ ತೋರ್ಸಾರೆ ಆಗೋದ್ರು. ಮನಸ್ಸಿಗೆ ಬೇಕು ಅನ್ಸಿದ್ದನ್ನ ಕೊಡದೆ ಇದ್ಮೇಲೆ ನಿಮ್ ಕರುಣೆ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದೇ ಬೇರೆ, ಊಟ ಅಲ್ಲ. ಅಯ್ಯೋ ಅಜ್ಜಿ, ಊಟ ಮಾಡಿದ್ರೆ ತಾನೇ ನಿಮ್ಗೆ ಬೇಕಾಗಿರೋದನ್ನ ಪಡ್ಕೊಳಕ್ ಸಾಧ್ಯ ಆಗೋದು. ನನಗ್ ಗೊತ್ತಿಲ್ವೇನೋ ನಿಮ್ ನಾಟಕಗಳು? ಈ ಮುದುಕಿಗೆ ಹೇಗಾದ್ರೂ ಮಾಡಿಸಿ ಊಟ ಮಾಡಿಸಿ ಮಾತ್ರ ತಿನ್ನಿಸ್ಬಿಟ್ರೆ ಇನ್ ಬೆಳಿಗ್ಗೆವರೆಗೂ ಅವಳ ಸಹವಾಸಕ್ಕೆ ಹೋಗೋದ್ ಬೇಡ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ತಾನೇ ನಿಮ್ ಪ್ಲಾನು. ಅಜ್ಜಿ, ನಿಮ್ ವಿಷಯದಲ್ಲಿ ಪ್ಲಾನ್ ಮಾಡಿ ಏನ್ ಮಾಡಕ್ ಸಾಧ್ಯ ಅಜ್ಜಿ? ನೀವ್ ಚೆನ್ನಾಗಿರ್ಬೇಕು ಅಂತ ತಾನೇ ನಾನ್ ಬಂದು ಕೇಳ್ತಿರೋದು. ಒಂದೇ ತುತ್ತು ತಿನ್ನಿ ಅಜ್ಜಿ, ಬೇಡ ಅಂದ್ರೆ ಮತ್ತೊಂದು ತುತ್ತು ತಿನ್ನಿ, ಒಟ್ನಲ್ಲಿ ತಿನ್ನಿ. ನಿಂತ್ಕೊಳ್ಳ ಸುಮ್ನೆ. ಇಷ್ಟು ಒತ್ತಾಯ ಮಾಡಿ ಊಟ ಮಾಡಿಸ್ತೀಯಲ್ಲ, ನಾ ಕೇಳಿದನ್ ಕೊಟ್ಬಿಡು ನೋಡೋಣ. ಅಜ್ಜಿ, ನೀವ್ ಏನ್ ಕೇಳಿದ್ರು ಕೊಡೋ ಮಗ ಇರ್ಬೇಕಾದ್ರೆ ಯಾಕೆ ಅಜ್ಜಿ ಇಂತ ಮಾತೆಲ್ಲ ಕೇಳ್ತೀರಾ? ನೋಡೋ, ನನಗ್ ಬೇಕಾಗಿರೋದು ಲೀಲಾ. ಲೀಲಾ ಈ ಮನೇಲಿ ಇರ್ಬೇಕು. ನನ್ ಸೊಸೆ ಈ ಮನೇಲಿ ಇಲ್ದೆ
ನನಗೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ. ಕಡೆಗೆ ನಾ ಹಸ್ಕೊಂಡು ಪ್ರಾಣ ಬಿಟ್ರು ನನ್ನ ಆತ್ಮಕ್ಕೂ ಶಾಂತಿ ಇರಲ್ಲ. ಅಜ್ಜಿ ಬಿಡ್ತು, ನೀ ಈ ಮಾತನ್ನ ವಾಪಸ್ ತಗೊಳಲ್ವೋ? ನಾನಿರೋದೇ ಹೀಗೆ, ವಯಸ್ಸಾದ್ಮೇಲೆ ಮಕ್ಕಳ ತರ ಅಂತ ನಾನಾಗ್ಲೇ ಹೇಳಿಲ್ವಾ? ನಾನು ಮಕ್ಕಳ ತರನೇ ಹಠ ಮಾಡ್ತೀನಿ. ಆಗ್ಲಾದ್ರೂ ನಿನ್ ಬಾಸ್ ನನ್ ಮಗ ಅಂತ ಹೆತ್ತಿದೀನಲ್ಲ, ಅವನು ಲೀಲಾನ್ ಕರ್ಕೊಂಡ್ ಬರ್ತಾನೋ ಇಲ್ವೋ ಅಂತ ಗೊತ್ತಾಗುತ್ತೆ. ನಾನ್ ಊಟ ಮಾಡ್ಬೇಕು ಅಂದ್ರೆ ಲೀಲನ್ ಜೊತೆ ನಾನ್ ಮಾತಾಡ್ಬೇಕು. ಅಜ್ಜಿ ಏನ್ ಮಾಡ್ಲಿ, ಲೀಲಾ ಮೇಡಮ್ ಈ ಮನೇಲಿರೋ ಎಲ್ಲರ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಆದ್ರೂ ಮಾಡ್ಲಿ, ವೈಟ್ ಆದ್ರೂ ಮಾಡ್ಲಿ. ಅಕ್ಕ ಏನೋ ಇಂಪಾರ್ಟೆಂಟು ಎಮರ್ಜೆನ್ಸಿ ಅಂತೆಲ್ಲ ಕರ್ಕೊಂಡ್ ಬಂದು ಇವಾಗ ನೋಡಿದ್ರೆ ಆಮೇಲೆ ಮಾತಾಡ್ಬೋದು ಅಂತ ಹೇಳ್ತಿದ್ದೀರಾ. ಅತ್ತೆ ಹತ್ರನೂ ಮಾತಾಡೋದಕ್ ಬಿಡ್ತಿಲ್ಲ. ಏನಾಗಿದೆ ನಿಮ್ಗೆ? ನಾಶ ಮಾಡೋದಕ್ಕೆ ಅವಸರ ಇರಬಾರ್ದು ಸರು. ಅಕ್ಕ ಏನ್ ಹೇಳ್ತಿದ್ದೀರಾ ನೀವು? ಅಂತರ ಅತ್ತೆ ಜೊತೆ ಮಾತಾಡೋದನ್ನೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಮೆಲ್ಲಗ್ ಮಾತಾಡು. ನಾನೇನಂತದ್ ಮಾತಾಡ್ದೆ ಅಕ್ಕ? ನೀವು ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ಲೀಲಾ ಮನೆ ಬಿಟ್ಟು ಹೋಗೋದು ನನ್ಗೆ ನಿಮ್ಗೆ ಇಬ್ರಿಗೂ ಇಷ್ಟ. ಇಂಥ ಟೈಮ್ನಲ್ಲಿ ಏಜೆ ಅಂತರ ಅತ್ತೆ ಇಬ್ರು ಒಂದಾಗ್ಬೇಕಲ್ವಾ? ಅದಕ್ಕೋಸ್ಕರ ನಾನು ಐಡಿಯಾ ಕೊಡ್ತಾ ಇದ್ದೆ. ಅದ್ರಲ್ಲಿ ತಪ್ಪೇನಿದೆ? ಅದು ಅದು ಎಲ್ಲ ನಿನಗೆ ಬಿಡಿಸಿ ಹೇಳಕ್ ಆಗಲ್ಲ ಸರು. ಬಿಡಿಸಿ ಹೇಳೋದಕ್ಕಾಗಲ್ವಾ? ಏನ್ ಹೇಳ್ತಿದ್ದೀರಾ ಅಕ್ಕ ನೀವು? ನಾನ್ ಒಂದ್ ಮಾಡೋದಕ್ಕೆ ಹೊರಟಿರೋದು ಅಂತರ ಅತ್ತೆ ಮತ್ತೆ ಏಜೆನಾ? ಈಜೆ ಲೀಲಾನಲ್ಲ ಅಕ್ಕ. ಏನಾಗಿದೆ ನಿಮ್ಗೆ? ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊಂಡ್ರ? ನಾನು ಗಮನಿಸ್ತಾನೆ ಇದ್ದೀನಿ. ಒಬ್ರೇ ಇರ್ತೀರಾ, ಯಾರ ಹತ್ರನೂ ಮಾತಾಡೋದಿಲ್ಲ, ನನ್ನನ್ನಂತೂ ಹತ್ರನೇ ಸೇರಿಸ್ತಾ ಇಲ್ಲ. ಅಂತರ ಅತ್ತೆ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಿ, ಇವಾಗ ಅವ್ರ ಜೊತೆನೂ ಮಾತಾಡ್ತಾ ಇಲ್ಲ. ನಾನ್ ಮಾತಾಡಿದ್ರೆ ಅದನ್ನು ಬಂದ್ ತಡಿತಿದ್ದೀರಾ. ಏನಾಗಿದೆ ಅಕ್ಕ ನಿಮ್ಗೆ? ಸರು, ನೀನೀಗ ಎಷ್ಟೇ ಪ್ರಶ್ನೆ ಕೇಳಿದ್ರು ಏನೇ ಮಾಡಿದ್ರು ಉತ್ತರ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಅರ್ಥ ಆಗ್ಲಿಲ್ಲ ಅಕ್ಕ. ನೋಡು ಸರು, ಇನ್ಮೇಲೆ ಅಂತರ ಅತ್ತೆ ಜೊತೆ ಮಾತಾಡುವಾಗ ನೋಡ್ಕೊಂಡು ಮಾತಾಡು. ನನ್ನನ್ನು ಕೇಳೋದಾದ್ರೆ ಅಂತರ ಅತ್ತೆ ಜೊತೆ ಮಾತಾಡೋದನ್ನೇ ಅವಾಯ್ಡ್ ಮಾಡ್ಬಿಡು. ಈಗ ಯಾಕೆ ಬೇಡ ಅಂತಿರೋದ್ ನೀನು? ಶುಕ್ಕಿ, ಅವ್ರು ಯಾಕೆ ನನಗೆ ಫೋನ್ ಮಾಡಿದ್ದಾರೆ ಗೊತ್ತಾ? ನಾನು ಇಲ್ಲಿಗೆ ಬಂದಿದ್ದೀನಲ್ಲ ಅದಕ್ಕೆ. ಅವ್ರು ಇವಾಗ ಏನಾದ್ರು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಕಣೆ. ಅವ್ರೇನಾದ್ರು ಮಾತಾಡಿದ್ರೆ ನಂಗೆ ಅಳು ಬಂದ್ಬಿಡುತ್ತೆ. ಅವ್ರೇನಾದ್ರು ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಮನ್ಸೇ ಆಗಲ್ಲ. ಹೇಗೋ ಗಟ್ಟಿ ಮನ್ಸು ಮಾಡ್ಕೊಂಡು ಇಲ್ಲಿದ್ದೀನಿ. ನಂಗೆ ಹತ್ತು ಬಿಡ್ತೀನಿ ಅಷ್ಟೆ. ನಾನು ಹತ್ತು ಬಿಡ್ತೀನಿ. ಚುಕ್ಕಿ, ಫೋನ್ ರಿಸೀವ್ ಮಾಡ್ಬೇಡ ಅಂತ ಹೇಳಿದ್ದಾನೆ. ಮಾತಾಕ್ ಮಾಡಿದ್ಯಾ? ಅವ್ಳು ಸರಿಯಾಗಿ ಮಾಡಿದಾಳೆ. ನೀನ್ ಮಾತಾಡು. ಅಜ್ಜಿ ಯಾಕೆ ಕೆಮ್ತಿದ್ದೀರಾ? ಚುಕ್ಕಿ ಚುಕ್ಕಿ, ಅಜ್ಜಿ ಕೆಮ್ತಿದ್ದೀರಾ, ಹೋಗಿ ನೀರ್ ತಗೊಂಡ್ ಹೋಗು. ಅಕ್ಕ, ನೀನ್ ನೀರ್ ಕುಡ್ಸಕ್ಕೆ ಅಜ್ಜಿ ಮಾತಾಡ್ತಿರೋದು ವಿಡಿಯೋ ಕಾಲ್ ಅಲ್ಲಿ. ಇಷ್ಟು ಪ್ರೀತಿ ಇಟ್ಕೊಂಡು ಸುಮ್ನೆ ಯಾಕೆ ನಾಟಕ ಮಾಡ್ತೀಯಾ? ಮಾತಾಡು. ಯಾಕೆ ನನ್ ಮೇಲೆ ಕೋಪನ? ಮಾತಾಡಲ್ಲ ಅಂತಿದ್ಯಾ? ಹಾಗ ಅನ್ಬೇಡಿ ಅಜ್ಜಿ. ನಂಗೆ ನಿಮ್ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ. ದಿನ ದಿನಕ್ಕೆ ಜಾಸ್ತಿನೇ ಆಗುತ್ತೆ. ಓಹೋ, ಪ್ರೀತಿ ಜಾಸ್ತಿ ಆಯ್ತು ಅಂತ ಬಿಟ್ಟೋದ್ಯಾ? ಯಾಕೆ ಹೀಗ್ ಮಾಡ್ತೀಯ? ಈ ಮುದ್ಕಿಗೆ ವಯಸ್ಸಾಯ್ತು, ಹೇಗಾದ್ರೂ ಸತ್ಕೊಳ್ಳಿ ಅಂತ ಬಿಟ್ಟೋದ್ಯಾ? ಅಜ್ಜಿ ಬಿಡ್ತು ಅನ್ನಿ, ನಾನು ಆತರ ಎಲ್ಲ ಅನ್ಕೊಂಡಿಲ್ಲ. ಮತ್ತೆ ಯಾಕೆ ಹೋದೆ? ಈ ಜೀವ ಯಾವತ್ತ ಹೋಗ್ಬೇಕಿತ್ತು. ಆದ್ರೆ ಈ ಜೀವ ಇಟ್ಕೊಂಡಿರೋದೇ ನಿನ್ನ ಮತ್ತೆ ರಾಮ್ಗೋಸ್ಕರ. ನೀನು ಹೋದ್ರೆ ಅರ್ಧ ಜೀವ ಹೋದ ಕಣೆ. ಅರ್ಧ ಜೀವ ಇಟ್ಕೊಂಡು ನಾನು ಹೇಗೆ ಬದುಕ್ಲಿ? ಮನೆಗ್ ಬಾ ಕಂದ. ಅಜ್ಜಿ ಪ್ಲೀಸ್ ನೀವ್ ಅಳ್ಬೇಡಿ. ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನಲ್ಲಿ ಇರ್ಬಾರ್ದು, ಅದು ಸರಿನೂ ಇರಲ್ಲ. ಯಾವ್ದೇ ಸರಿ ಅಲ್ಲ. ಜೀವ ಕೊಟ್ಟು ಪ್ರೀತಿಸೋರ್ನ ಬಿಟ್ಟು ಹೋಗೋದ್ ಸರಿಯೇನೇನೆ? ಹಠ ಮಾಡ್ಬೇಡ ನೀಲ, ಮನೆಗ್ ಬಾರೆ, ನನ್ಗೋಸ್ಕರ ಬಾರೆ. ಅಜ್ಜಿ
ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಆ ಮನೇಲಿ ನಾನು ಇರಬಾರ್ದು ಅಂತ ನಾನು ಇಲ್ಲಿಗೆ ಬಂದಿಲ್ಲ. ನನ್ನಿಂದ ಅಲ್ಲಿರೋ ಜೀವಗಳಿಗೆ ತೊಂದರೆ ಆಗ್ಬಾರ್ದು. ನಾನಿದ್ರೆ ಅವರಿಗೆ ಅಂತರಕ್ಕನ ಜೊತೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ನನ್ನಿಂದ ಒಂದ್ ಜೋಡಿ ದೂರ ಆಗೋದು ಎಷ್ಟು ಸರಿ ನೀವೇ ಹೇಳಿ? ಹಾಕ್ತೆ ನೋಡು, ಯಾವ್ದೇ ಜೋಡಿ? ಏಯ್, ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಬೇಡ. ನೀನ್ ಅಲ್ಲಿ ಹೋಗಿ ಅವಳ ಹತ್ರ ಏನೇನೆಲ್ಲ ಮಾತಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಅಲ್ಲಿ ಬರೀ ಲೀಲನ್ನ ನೋಡ್ಕೊಂಡು ಬರಕ್ ಹೋಗಿದ್ದೆ. ಅದು ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳಕ್ ಬರ್ತಿದ್ಯಾ? ಮುಚ್ಚು ಬಾಯಿ. ನೀನ್ ಅವಳ ಮನೆ ಬಾಗ್ಲಿಗೆ ಹೋಗಿದ್ದೇನು? ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಾದಿದ್ದೇನು? ಸೆರ್ಗೊಡ್ಡಿ ಬೇಡ್ಕೊಂಡಿದ್ದೇನು? ಮತ್ತೆ ಮನೆಗ್ ಬಾ ಅಂತ ಹೋಗರ್ದಿದ್ದೇನು? ಅಬಾಬಾಬಾಬಾಬಾಬಾಬಾ. ಎಮೋಷನಲಿ ಅವಳನ್ನ ಕರಗಿಸಿ ಮತ್ತೆ ಈ ಮನೆ ಕರ್ಕೊಂಡ್ ಬರಕ್ ಹೋಗಿದ್ ನಿನಗೆ ಏನ್ ಸಿಕ್ತು? ಏನೂ ಇಲ್ಲ. ಖಾಲಿ ಕೈನಲ್ಲಿ ವಾಪಸ್ ಬಂದಿದ್ಯಾ. ನನಗ್ ಗೊತ್ತಿತ್ತು ದುರ್ಗಾ ನೀನ್ ಹೀಗೆ ಮಾಡ್ತೀಯ ಅಂತ. ಆದ್ರೆ ಬೇಗ ಮಾಡ್ಬಿಟ್ಟಿದ್ಯಾ ಅಷ್ಟೇ. ನೀನ್ ಹೀಗ್ ಮಾಡ್ತೀಯ ಅಂತಾನೆ ಮನೆಯವ್ರ ಎಲ್ರ ದೃಷ್ಟಿಲೂ ನಿನ್ನನ್ನ ಕೆಟ್ಟವಳನ್ನಾಗಿ ಮಾಡಿದ್ದು. ಇಲ್ಲ ಅಂದಿದ್ರೆ ಲೀಲಾ ನೀನ್ ಕರೆದ ತಕ್ಷಣ ನೀನ್ ಹಿಂದೆ ಓಡೋಡ್ ಬಂದಿರೋಳು. ನಾನ್ ನಿನ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನೀನ್ ಒಂದ್ ಹೆಜ್ಜೆ ಮುಂದಿಟ್ರೆ ನಾನು 101ನೇ ಹೆಜ್ಜೆ ಮುಂದಿಟ್ಟಿರ್ತೀನಿ ಅಂತ. ನೀನು ಆಟ ಇರೋದು ನನ್ನ ನಿನ್ನ ನಡುವೆ ಅನ್ಕೊಂಡಿದ್ಯಾ? ಅಲ್ಲೇ ನೀನ್ ಮಿಸ್ಟೇಕ್ ಮಾಡ್ಕೊಂಡಿರೋದು. ಆಟ ಇರೋದು ನನ್ನ ಅಭಿಮಧ್ಯೆ. ಈ ಆಟ ನನ್ನ ನಿನ್ನ ನಡುವೆ ಇದ್ದಿದ್ರೆ ಪಗಡೆ ಆಟದಲ್ಲಿ ಈ ಕಾಯಿನ ಯಾವತ್ತೋ ಒಡೆದುರುಳಿಸ್ತಿದ್ದೆ. ಅಭಿ ಇರೋದ್ರಿಂದ ಆಟ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ರೆ ನಾನು ಇನ್ನೂ ಆಟದಲ್ಲೇ ಇದ್ದೀನಿ. ನುಂಗುತ್ತೀನಿ, ಎಲ್ರನ್ನೂ ನುಂಗ್ತೀನಿ. ಆಟ ಯಾರೇ ಆಡಿದ್ರು ಸೋಲೋದು ಈ ಮನೆ. ಪ್ರಾರ್ಥನಾ, ಬೇಡ ಬೇಡ.